ಸರ್ ನೋಡಿ ಇದೆ ಸರ್. ಹಾಯ್. ಹಲೋ ಸರ್. ಸರ್ ಅದು ಕಸ್ಟಮರ್ ಬಂದಿದ್ರು ಸೋಫಾ ನೋಡೋಕ್ಕೆ ಅಂತ ನಿಮ್ಮ ಶಾಪ್ಗೆ. ಒಂದು ಒಳ್ಳೆ ಸೋಫಾ ಬೇಕಂತ ನೋಡಿ ತೋರಿಸಿ ಅವ್ರಿಗೂ. ಸರ್ ಬನ್ನಿ ಸರ್, ತೋರಿಸಿ ಬನ್ನಿ ಸರ್. ಬಾಬು ಸರ್ ತೋರಿಸಿ. ಸರ್ ಆ್ಯಕ್ಚುಲಿ ಈ ಸೋಫಾಗಳು ನಾನು ನೋಡ್ತಾ ಇದ್ದೀನಿ. ವೀಕ್ಷಕರು ಏನು ಜನಗಳು ನೋಡ್ತಿದ್ದಾರೆ, ಏನು ರೇಟಿನ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ ಸ್ವಲ್ಪ ಹೇಳಿ. ನಮ್ಮ ಹತ್ರ ಬಂದ್ಬಿಟ್ಟು ಬೇಸಿಕ್ ಮಾಡೆಲ್ ಇಂದ ಹಿಡಿದು ಪ್ರೀಮಿಯಂ ಮಾಡೆಲ್ ವರ್ಗೂ ಸಿಗ್ಬಿಡುತ್ತೆ. ಓಕೆ. ಏನಂದ್ರೆ ನಿಮಗೆ ಕಾಸ್ಟಿಂಗ್ ಇವಾಗ ಬಜೆಟ್ ಫ್ರೆಂಡ್ಲಿನೋ ಲೈಕ್ 4800 rupees ಬೇಸಿಕ್ ಮಾಡೆಲ್ 3 ಸೀಟರ್. ಹೌದು. ಫುಲ್ ಸೀಟರ್ ಬೇಕಾ 8500 rupees ನಲ್ಲಿ ಸಿಗ್ಬಿಡುತ್ತೆ. ಸರಿ. ಇಲ್ಲ ಪ್ರೀಮಿಯಂ ಮಾಡೆಲ್ ನಲ್ಲಿ ಬೇಸಿಕ್ ಮಾಡೆಲ್ 17000 ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆನಾ. ಸೊ ಈ ತರ ನಮ್ಮ ಹತ್ರ ಡಿಫ್ರೆಂಟ್ ಸ್ಟಾರ್ಟಿಂಗ್ ಏನಿದೆ ಪ್ರೈಸ್ ನಿಮ್ದು ಹೇಳಿ ಸರ್? 4800 3 ಸೀಟರ್ ಬೇಸಿಕ್ ಮಾಡೆಲ್. ಬೇಸಿಕ್ ಮಾಡೆಲ್. ಹೌದು. EMI ಆಪ್ಷನ್ ಇದೆಯಾ ನಿಮ್ದು? 100% EMI ಆಪ್ಷನ್ ಇದೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಜಸ್ಟ್ ₹1 ಡೌನ್ ಪೇಮೆಂಟ್ ಮಾಡಿ ತಗೊಂಡು ಹೋಗ್ಬೋದು. ಸೂಪರ್ ಅಲ್ಲ? ಬರೀ ಅದು EMI ಆಪ್ಷನ್ ಬರೀ ಬೆಂಗಳೂರು ಮಾತ್ರ ಆಲ್ ಓವರ್ ಕರ್ನಾಟಕ? ಬೆಂಗಳೂರಿನಲ್ಲಿ ಲೋಕಲ್ಸ್ಗೆ ಜಸ್ಟ್ ₹1 ಡೌನ್ ಪೇಮೆಂಟ್ ಅಲ್ಲಿ ಅವ್ರು ತಗೊಂಡು ಹೋಗ್ಬೋದು ಸರ್. ಓಕೆ. ಈಗ ನಿಮ್ದು ಡೆಲಿವರಿ ಹೆಂಗೆ? ಇವಾಗ ನಮ್ದೇ ವೆಹಿಕಲ್ ಇರುತ್ತಾ, ನೀವೇ ವೆಹಿಕಲ್ ಅರೇಂಜ್ ಮಾಡಿ? ವೆಹಿಕಲ್ ಇದೆ, ನಾವೇ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಫೋನ್ ನಲ್ಲಿ ಡೆಲಿವರಿ ಫ್ರೀ ಆಗಿ ಕೊಡ್ತಾ ಇದೀವಿ. ಸೇಫ್ ಆಗಿ ತಗೊಂಡ್ ಬಂದ್ಬಿಟ್ಟು ಮನೆ ಹತ್ರ ತಗೊಂಡ್ ಬಂದ್ಬಿಡ್ತಾರೆ. ತಗೊಂಡ್ಬರ್ತೀರಾ? ಹೌದು. ಮತ್ತೆ ಇನ್ನೊಂದು ಸರ್, ಈಗ ನಮ್ಮ ವೀಕ್ಷಕರು ನೋಡ್ತಿರ್ತಾರೆ, ಅವ್ರ ಮನೇಲೆ ಸೋಫಾ ಇದೆ. ಓಕೆ. ಅದನ್ನ ಎಕ್ಸ್ಚೇಂಜ್ ಏನಾದ್ರು ಮಾಡಿ ಬೇರೆ ಹೊಸ ತಗೊಂಡ್ ಹೋಗ್ಬೋದಾ? ಏನಾದ್ರು ಆಪ್ಷನ್ ಇದೆಯಾ ನಿಮ್ಮಲ್ಲಿ? ಸರ್ ಎಕ್ಸ್ಚೇಂಜ್ ಆಫರ್ ಇಲ್ಲ, ಬಟ್ ಆದ್ರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾರೆ. ಅದನ್ನ ಏನ್ ಮಾಡ್ತೀವಿ ನಾವು ಕಸ್ಟಮರ್ಗೆ ಶೇರ್ ಮಾಡ್ತೀವಿ. ಅದು ಬಂದ್ಬಿಟ್ಟು ಅವರು ಕಮ್ಯುನಿಕೇಶನ್ ಮಾಡ್ಬಿಟ್ಟು ಯಾರು ಹೈಯೆಸ್ಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಅವರಿಂದ ತಗೋಬಹುದು. ಆ ತರ ಇಲ್ಲ? ಹೌದು ಸರ್. ಸೂಪರ್. ವೀಕ್ಷಕರೇ ಬನ್ನಿ ಹೇಳ್ತೀನಿ. ಫಸ್ಟ್ ಮಾಡೆಲ್ಸ್ ನ ಒಂದ್ ಕಡೆ ತೋರಿಸ್ಕೊಬೋದು ನೋಡ್ರ ಸರ್. ಫಸ್ಟ್ ನಮ್ಗೆ ಒಂದು ಲೊಕೇಶನ್ ಹೇಳ್ಬಿಡಿ, ನಿಮ್ದು ಎಕ್ಸಾಕ್ಟ್ ಲೊಕೇಶನ್. ಸರ್ ಇದು ಬಂದ್ಬಿಟ್ಟು ನೋಡಿ ನಮ್ಮ ಅಂಗಡಿ ದೊಡ್ಡ ಬನ್ಸೋಡಿ ರೋಡ್. ನಿಮಗೆ ಬಂದ್ಬಿಟ್ಟು ಯೂನಿಕ್ ಹಾರ್ಡ್ವೇರ್ ಶಾಪ್ ಇದೆ, ನೆಕ್ಸ್ಟ್ ಸ್ಕ್ವೇರ್ ಫೀಟ್ ಇದೆ, ಬೆಲ್ ಸೆರೆಮನಿಕ್ಸ್ ಇದೆ. ಅದು ಕರೆಕ್ಟ್ ಆಪೋಸಿಟ್ ನಲ್ಲಿ ನಿಮಗೆ ಸ್ಟಾರ್ ಟ್ರೇಡರ್ಸ್ ನಮಗೆ ಸ್ಟೋರ್ ಇರೋದು ನಮ್ದು. ಸರ್ ಫಸ್ಟ್ ಸೋಫಾ ಹೋಗ್ಬಿಡೋಣ, ಯಾವ್ದು ತೋರಿಸ್ತಾ ಇದ್ದೀರಾ ಸರ್? ಇದು MJ ಮಾಡಲ್. MJ ಮಾಡಲ್ ಸೂಪರ್ ಸಾಫ್ಟ್ ಫಾರ್ಮಿಂಗ್ ಜೊತೆನಲ್ಲಿ ಬರೋದು ನಿಮಗೆ. ಸರಿ. ಮತ್ತೆ ಬಂದ್ಬಿಟ್ಟು ಲೆಗ್ಸ್ ನೆಲ್ಲ ಟೀಕ್ ವುಡ್ ನಲ್ಲಿ ಬರುತ್ತೆ. ಪ್ಯೂರ್ ಟೀಕ್ ವುಡ್ ಬರುತ್ತೆ ನಿಮಗೆ. ಫ್ರೇಮ್ ಎಲ್ಲ ವರ್ಡ್ ಫ್ರೇಮ್ ಒಳಗಡೆ ನಿಮ್ದು ಬರುತ್ತೆ ನಿಮಗೆ. ಮತ್ತೆ ಇನ್ನೊಂದೇನಂದ್ರೆ ನಿಮಗೆ ಇದರಲ್ಲಿ ಸೂಪರ್ ಸಾಫ್ಟ್ ನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ಬೋದು, ಆರಾಮಾಗಿ ಒಳಗಡೆ ಹೋಗುತ್ತೆ ಸರ್. ಇದು ಸಾಫ್ಟ್ ಫಾರ್ಮ್ ಹಾಕಿದೆ. ಹೌದು ಸರ್. ಮತ್ತೆ ನಿಮಗೆ ಬೌನ್ಸ್ ಆಗ್ತಾ ಇದೆ ಸರ್. ಇದೆಲ್ಲ ಬಂದ್ಬಿಟ್ಟು ನಾವು ಈ ಒಂದು ಮಾಡೆಲ್ಗೆ ಸ್ಪ್ರಿಂಗ್ಸ್ ಹಾಕಿದೀವಿ ಸರ್. ಒಂದು ಏನಕ್ಕೆ ಅಂದ್ರೆ ಸೂಪರ್ ಸಾಫ್ಟ್ ಫಾರ್ಮಿಂಗ್ ಜೊತೆನಲ್ಲಿ ಇದು ಹಾಕಿದ್ರೆ ಕಂಫರ್ಟ್ ಕೂತ್ಕೊಂಡ್ರೆ ಬ್ಯಾಕ್ ಕಂಫರ್ಟ್ ಹಂಗೆ ಸಿಗ್ಬಿಡುತ್ತೆ. ಕ್ಲಾತ್ ಬಗ್ಗೆ ಹೇಳಿ ಸರ್ ನಮ್ಗೆ. ಸರ್ ಕ್ಲಾತ್ ಬಗ್ಗೆ ನೋಡಿದ್ರೆ ನೀವು ಇವಾಗ ನೋಡಿ ತುಂಬಾ ಜನ ಏನ್ ಹೇಳ್ತಾ ಇದಾರೆ ಸರ್, ಇದು ವಾಷಬಲ್ ಕ್ಲಾತ್ ಅನ್ಬಿಟ್ಟು ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಪೆನ್ ಸ್ಕ್ರಾಚಸ್ ಆಗ್ದ ನಾನು ಜಸ್ಟ್ ಏನಿಲ್ಲ ಸರ್, ನಾರ್ಮಲ್ ಈ ತರ ಕ್ಲೀನ್ ಮಾಡಿದ್ನ ನೋಡಿ ಹೋಯ್ತಾ ಅಷ್ಟೇ ಸರ್. ಓ ವಾವ್, ಸೂಪರ್ ಅಲ್ಲ ಸರ್? ಅಂದ್ರೆ ಇದು ಒಂಚೂರು ಗಲೀಜಾದ್ರು ಇಲ್ಲ ಪೆನ್ಸಿಲ್ ಮಾರ್ಕ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನಮ್ದೆಲ್ಲ ಲಕ್ಸುರಿಯಸ್ ಕ್ಲಾತ್. ಓಕೆನಾ. ಇದೆಲ್ಲ ಏನಾಗಲ್ಲ ನಿಮ್ಗೆ. ಇನ್ನೊಂದು ನಾನು ನಿಮ್ಗೆ ಮುಂದ್ಗಡೆ ವಿಡಿಯೋನಲ್ಲಿ ಇನ್ನೂ ತೋರಿಸ್ತೀನಿ. ವಾಟರ್ ರೆಸಿಸ್ಟೆಂಟ್ ಸೋಫಾನು ಇದೆ, ಮುಂದ್ಗಡೆ ಹೋಗ್ತಾ ತೋರಿಸ್ತೀನಿ ಸರ್. ಎಲ್ಲ ಬಂದ್ಬಿಟ್ಟು ನಿಮ್ಗೆ ಕ್ವಾಲಿಟಿ ಬಟ್ಟೆ ಕೊಡ್ತಾ ಇರೋದು. ಮತ್ತೆ ನಿಮ್ಗೆ 5 years ಆಫ್ ವಾರಂಟಿ ಬರುತ್ತೆ ಸರ್ ಈ ಜೊತೆನಲ್ಲಿ. ಇದಕ್ಕೆಲ್ಲ EMI ಆಪ್ಷನ್ ಅಂದ್ರೆ ಯಾವ ತರ ಮಾಡ್ಕೊಡ್ತಾರೆ ಸರ್? EMI ನಲ್ಲಿ ಸಿಂಪಲ್ ಸರ್, ಒಂದು 2 ಡಾಕ್ಯುಮೆಂಟ್ ನಿಮ್ದು, ಒಂದು ಆಧಾರ್ ಕಾರ್ಡ್, ಒಂದು ಪ್ಯಾನ್ ಕಾರ್ಡ್. ಇದು 2 ಡಾಕ್ಯುಮೆಂಟ್ ತಗೊಂಡು ಬ್ಯಾಂಗ್ಳೂರ್ ರೆಸಿಡೆನ್ಸ್ ಇದ್ರೆ ಈಸಿಯೆಸ್ಟ್ ಆಗಿ EMI ಸಿಗ್ಬಿಡುತ್ತೆ ಬೇಸ್ಡ್ ಆನ್ ದ ಸಿಬಿಲ್ ಸ್ಕೋರ್. ಮಂತ್ಲಿ ಎಷ್ಟು ಕಟ್ಟತರ ಬರುತ್ತೆ? ಬೇಸ್ಡ್ ಆನ್ ದ ಸಿಬಿಲ್ ಸ್ಕೋರ್. ಇವಾಗ ಇದ್ರ ಒಂದು ಪ್ರೈಸ್ ಹೇಳಿ ಸರ್, ಏನಾಗ್ಬೋದು ಅಂತ? ಸರ್ ಎಷ್ಟು ಸೀಟರ್ ಬರುತ್ತೆ ಸರ್? ಇದು ಬಂದ್ಬಿಟ್ಟು ಆಕ್ಚುಲಿ ಬರೋದು 3 ಸೀಟರ್. ಸರಿ. ಒಂದು 2 ಸೀಟರ್ ಬರುತ್ತೆ, ಒಂದು ಡಿವೈಡರ್ ಬರೋದು. ಓಕೆನಾ. ಇವಾಗ 2 ಸೀಟರ್ ಸದ್ಯಕ್ಕೆ ಕಸ್ಟಮರ್ ತಗೋಬಿಟ್ಟಿದ್ದಾರೆ. ಸೊ ಅದಕ್ಕೆ 3 ಸೀಟರ್ ಮತ್ತೆ ಡಿವೈಡರ್ ಇರೋದು. ಫುಲ್ ಸೆಟ್ ಬರುತ್ತೆ. ಫುಲ್ ಸೆಟ್ 3 2 ಡಿವೈಡರ್ ಎಷ್ಟಾಗುತ್ತೆ? 55,000 ಸರ್. 55,000. ಏನಾದ್ರು ಡಿಸ್ಕೌಂಟ್ ಆಗುತ್ತಾ ನಮ್ಮ ಕಡೆಯಿಂದ ಬಂದ್ರೆ? ಸೂಪರ್ ಸಾಫ್ಟ್ ಫಾರ್ಮಿಂಗ್ ಜೊತೆನಲ್ಲಿ ಸರ್. ಓಕೆನಾ. ಮತ್ತೆ ನಿಮ್ ಚಾನಲ್ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಓಕೆನಾ. 1000 rupees ನಿಮ್ ಚಾನಲ್ ಡಿಸ್ಕೌಂಟ್ ಯಾವಾಗ್ಲೂ ಬನ್ನಿ ಸರ್. ನಮ್ಗೆ 1000 ಎಲ್ಲ ಬೇಡ, ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೇನಾದ್ರು ಒಂದು ಡೆಲಿವರಿದಲ್ಲೂ ಏನೋ ಒಂದು ನೋಡ್ಕೊಂಡು ಆಲ್ಮೋಸ್ಟ್ ಫ್ರೀ ಆಗಿ ಕೊಡ್ತಾ ಇದೀವಿ. ಡೆಲಿವರಿ ಫ್ರೀ ಕೊಡ್ತಾರೆ ಬ್ಯಾಂಗ್ಳೂರ್ನಲ್ಲಿ ಫ್ರೀ. ಹೌದಾ? ಬ್ಯಾಂಗ್ಳೂರ್ ಆಚೆ ವೆಹಿಕಲ್ ಅರೇಂಜ್ ಮಾಡ್ಕೊಡ್ತಾ ಇದೀವಿ. ಹಾಫ್ ಆಫ್ ದ ಅಮೌಂಟ್, ಲೈಕ್ 4 ಜನದ್ದು ಒಂದೇ ಸತಿ ಡೆಲಿವರಿ ಆಗಿದ್ರೆ 2000 rupees 3000 rupees ನಲ್ಲಿ ಹೋಗ್ಬಿಡ್ತಾ ಇದೆ ಎಲ್ಲ ಪ್ರಾಡಕ್ಟ್. ಹೌದು. ನೆಕ್ಸ್ಟ್ ಹೋಗ್ಬಿಡೋಣ ಸರ್. ನೆಕ್ಸ್ಟ್ ಮಾಡೆಲ್ ನೋಡಿ, ಇದು ತಲ್ವಾರ್ ಮಾಡೆಲ್ ಅಂತ. ತಲ್ವಾರ್ ಮಾಡೆಲ್ ಚೆನ್ನಾಗಿದೆ ಸರ್ ಇದು. ಸರ್ ಇದರಲ್ಲಿ ನೋಡಿ ನಿಮಗೆ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಚಾಪ್ಲಾಸ್ ಬರುತ್ತೆ. ಅಗೇನ್ ಇದನ್ನು ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಕ್ಲಾತ್. ಮತ್ತೆ ನಿಮ್ಗೆ ಸ್ಟಿಚಿಂಗ್ ನೋಡಿ 10 mm ಥ್ರೆಡ್ಸ್. 10 mm ಥ್ರೆಡ್ಸ್. ಓಕೆನಾ. ವಾರಂಟಿ ಎಲ್ಲ ಯಾವ ತರ ಕೊಡ್ತೀರಾ? ಏನೇನು ವಾರಂಟಿ ಕೊಡ್ತಿದ್ದೀರಾ? ಎಲ್ಲದಕ್ಕೂ 5 years ವಾರಂಟಿ. ಸ್ಟ್ರಕ್ಚರ್ಗೆ ನಿಮಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಈ ಕ್ಲಾತ್ ಬಗ್ಗೆ ಹೇಳಿ ಸ್ವಲ್ಪ ನಮಗೆ ಒಂಚೂರು. ಸರ್ ಇದು ಬಂದ್ಬಿಟ್ಟು ನಿಮಗೆ ಸಾಫ್ಟ್ ಕ್ಲಾತ್ ಗಿಂತ ಒಂದು ಪ್ರೀಮಿಯಂ, ಒಂದು ನೆಕ್ಸ್ಟ್ ಲೆವೆಲ್ ಕ್ಲಾತ್ ಇದು. ಎಷ್ಟು ಕಲರ್ ಆಪ್ಷನ್ ಬರ್ತಿದೆ ಸರ್? ಕಲರ್ಸ್ ನಿಮಗೆ ತುಂಬಾ ಕಲರ್ಸ್ ಆಪ್ಷನ್ಸ್ ಇರುತ್ತೆ. ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇದು ಫಾರ್ಮ್ ಬಂದ್ಬಿಟ್ಟು 40 ಡೆನ್ಸಿಟಿ, ಇದು ರಬ್ಬರೈಡ್ ಫಾರ್ಮಿಂಗ್ ಹಾಕಿರೋದು. ಲೈಕ್ ನಿಮಗೆ ಒಂದರಲ್ಲಿ ಬಂದ್ಬಿಟ್ಟು 40 ಡೆನ್ಸಿಟಿ ನಾರ್ಮಲ್ ಫಾರ್ಮಿಂಗ್ ಹಾಕಿದೀವಿ, ಒಂದರಲ್ಲಿ ರಬ್ಬರೈಡ್ ಫಾರ್ಮಿಂಗ್ ಹಾಕಿದೀವಿ, ಒಂದರಲ್ಲಿ ಸೂಪರ್ ಸಾಫ್ಟ್ ಫಾರ್ಮಿಂಗ್ ಹಾಕಿದೀವಿ, ಒಂದರಲ್ಲಿ ಸಾಫ್ಟ್ ಫಾರ್ಮಿಂಗ್
ಹಾಕಿದೀವಿ. ಬೇಸ್ಡ್ ಆನ್ ದ ಫ್ರೇಮ್ ಯಾವ ಕುಶನ್ ಕೂತ್ಕೊಳ್ಳುತ್ತೆ ಆ ತರ ಕುಶನ್ ನಾವು ಹಾಕೋದು. ಕಸ್ಟಮರ್ಗೆ ಯಾವ ತರ ಬೇಕೋ ರಿಕ್ವೈರ್ಮೆಂಟ್ ಇದೆ ಆ ತರ ಮಾಡ್ಕೊಡ್ತೀರಾ. ಮತ್ತೆ ಇನ್ನೊಂದು, ನೀವು ಹಿಂದ್ಗಡೆ ಕೂತ್ಕೊಂಡಿದ್ದೀರಾ, ಅದು ಬ್ಯಾಕ್ ಹೆಂಗಿರುತ್ತೆ ಸರ್, ಪೇನ್ ಇರುತ್ತೆ ಅಲ್ವಾ, ಪೇನ್ ರಿಲೀವ್ ಆಗುತ್ತೆ ಸರ್. ಇಲ್ಲಿ ನೋಡಿ, ಈ ಲೆಗ್ ಇಲ್ಲಿಂದ ಹಿಡಿದು ನಿಮ್ಗೆ ಬ್ಯಾಕ್ ವರ್ಗು ಕಂಫರ್ಟ್ ಇರಬೇಕು. ಮತ್ತೆ ನೀವು ಕೂತ್ಕೊಳ್ತೀರಾ, ನಿಮ್ ಬ್ಯಾಕ್, ಈ ಬ್ಯಾಕ್ ಏನಿರುತ್ತೆ ಈ ಬ್ಯಾಕ್ ಕರೆಕ್ಟ್ ಆಗಿ ಕೂತ್ಕೋಬೇಕು. ಆವಾಗ ನಿಮ್ಗೆ ಕಂಫರ್ಟ್ ಸಿಗುತ್ತೆ. ನಿಮ್ಗೆ ಇದು ಬ್ಲಡ್ ಪ್ರೆಷರ್ ಇದೆಯಾ, ಇಲ್ಲ ನಿಮ್ಗೆ ಶುಗರ್ ಇದೆಯಾ, ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ವಾ, ಕರೆಕ್ಟ್ ಆಗಿ ಆಗುತ್ತೆ ಸರ್. ಈ ಮಾಡೆಲ್ ಬಂದ್ಬಿಟ್ಟು 3 ಸೀಟರ್ 2 ಸೀಟರ್ ಒಂದು ಡಿವೈಡರ್, ಇದು ಬಂದ್ಬಿಟ್ಟು ಕಂಪ್ಲೀಟ್ 48,000 ಗೆ ಮಾತ್ರ ಸಿಗುತ್ತೆ. ಎಷ್ಟು ಇದು ಪ್ರೀಮಿಯಂ ಅಂದ್ರೆ ಹೊರಗಡೆ ಕಂಪೇರ್ ಮಾಡಿದ್ರೆ ಈ ಕ್ವಾಲಿಟಿಯಲ್ಲಿ ಸರ್ ಕಂಪೇರ್ ಮಾಡಿದ್ರೆ ನಾವು ಬಂದ್ಬಿಟ್ಟು ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸಿಂಗ್ ನಿಮ್ಗೆ ಕಸ್ಟಮರ್ಗೆ ಕೊಡ್ತಾ ಇರೋದು. ಇದೇ ಮಾಡೆಲ್ ನೀವು ಆಚೆ ಮಾಡ್ತಾರ, ಇದು ಮಾರ್ಕೆಟ್ ಅಲ್ಲಿ ಡಿಫರೆನ್ಸ್ ಇರುತ್ತೆ ಕಾಸ್ಟ್ ಅಲ್ಲಿ. ಫಸ್ಟ್ 60,000 ಹೇಳ್ತಾರೆ ಸರ್. ನೀವು ಅಂದ್ರೆ ನಿಮ್ಮ ಹತ್ರ ಒಂದು 10,000 ರೂಪಾಯಿನ ಕಮ್ಮಿಗೆ ಸಿಗುತ್ತೆ ಅಂತನಾ ಸರ್? ನಮ್ಮ ಹತ್ರ ಆಲ್ಮೋಸ್ಟ್ 12,000 ಕಡಿಮೆ ಸಿಗ್ತಾ ಇದೆ. 12,000 ಕಮ್ಮಿ ಸಿಗುತ್ತೆ, ಅದರ ವಿತ್ ಫ್ರೀ ಡೆಲಿವರಿ ಕೊಡ್ತಾ ಫ್ರೀ ಡೆಲಿವರಿ. ಇವಾಗ ಇದು ಫೈನಲ್ ಎಷ್ಟಾಗುತ್ತೆ ಅಂದ್ರೆ ಸರ್ 48,000. 48 ಫೈನಲ್ ಆಗುತ್ತೆ ಇದು. ಸರಿ, ಹಾ ಸರ್ ನೆಕ್ಸ್ಟ್ ಮಾಡಲ್. ಇದು ಮಾಡೆಲ್ ಅದೇ ಸರ್, ನಾನು ಹೇಳ್ತಾ ಇದ್ದಿಲ್ಲ ವಾಟರ್ ರೆಸಿಸ್ಟೆಂಟ್ ಅಂದ್ಬಿಟ್ಟು. ಇಲ್ಲಿ ನೋಡಿ ಸರ್, ನೀರ್ ಹಾಕ್ತೀನಿ. ಓಕೆ, ಹಾಕಿ. ಇಲ್ಲಿ ನೋಡಿ, ತಗೊಳ್ಳಲ್ಲ, ಬಟ್ ನೀರು ತಗೊಳ್ಳಲ್ಲ. ಆಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ ನೋಡಿ, ಡ್ರ್ಯಾಗ್. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ರೆ ಏನಾದರೂ ತಗೊಳ್ಳೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತಾ? ತುಂಬಾ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ನಾನು ನಿಮ್ ಮುಂದ್ಗಡೆ ಹಾಕಿದೆ, ನೋಡಿದ್ರಲ್ವಾ ಎಲ್ಲ ಕೆಳಗಡೆ ಬಂದಿದೆ. ಈಗ ಸಾಂಬಾರ್ ಗಿಂಬಾರ್ ಚಲ್ತು ಅಂದ್ರೂ ಪಟ್ಟಣ ಒರ್ಸ್ಕೊಂಡ್ರೆ ಹೋಗ್ಬಿಡುತ್ತಲ್ಲ. ನಿಮ್ಗೆ ಟೈಮ್ ಸಿಗುತ್ತೆ ಸರ್. ಇಲ್ಲ ಅಂದ್ರೂ ನಿಮ್ಗೆ ಒಂದು 1 ಮಿನಿಟ್ to 2 ಮಿನಿಟ್ ಸಿಕ್ಕುತ್ತೆ. ಎಲ್ಲ ಬಂದ್ಬಿಟ್ಟು ನಾವು ಕೊಡ್ತಾ ಇರೋದು ಪ್ರೀಮಿಯಂ ಬಟ್ಟೆ. ಅಗೇನ್ ನೋಡಿ, ನಾವು ನಿಮ್ಗೆ ತೋರಿಸ್ತಾ ಇದೀನಿ. ಇದೆಲ್ಲ ನೋಡಿ ಸಾಫ್ಟಿ ಬಟ್ಟೆಸ್ ನಲ್ಲಿ ಲಕ್ಸುರಿಯಸ್ ಬಟ್ಟೆ. ಪ್ರೀಮಿಯಂ ಸರ್, ಮುಟ್ಟು ನೋಡ್ರೆ ಗೊತ್ತಾಗ್ತಾ ಇದೆ ಸರ್. ಇದು ಹಂಗೆ ಟಚ್ ಮಾಡಿದ್ರೆ ನಿಮ್ಗೆ ಹೆಂಗಿರುತ್ತೆ ನೋಡಿ, ಫೀಲ್ ನೋಡಿ ಹೆಂಗಿದೆ. ಬಟ್ ಇದು ಬಂದು ನೋಡಿದ್ರೆ ಫೀಲ್ ಮಾಡ್ಬೇಕು ಕಸ್ಟಮರ್ ಬಂದ್ಬಿಟ್ಟು ಫೀಲ್ ಮಾಡ್ಬೋದು. ಹೌದು. ಮತ್ತೆ ನೋಡಿ, ವಾಟರ್ ರೆಸಿಸ್ಟೆಂಟ್ ನಲ್ಲಿ ನಿಮ್ಗೆ ಒಂದು ಸ್ವೆಟ್ ಬಟ್ಟೆ, ಒಂದು ವಾಟರ್ ರೆಸಿಸ್ಟೆಂಟ್. ಇದು ವಾಟರ್ ರೆಸಿಸ್ಟೆಂಟ್ ಇದೇ ಬಟ್ಟೆನಾ ಅದು ಹಾಕಿರೋದು? ಹೌದು ಸರ್, ಅದೇ ಬಟ್ಟೆ. ಕಲರ್ಸ್ ಎಲ್ಲ ಚೆನ್ನಾಗಿದೆ. ಎಷ್ಟು ಕಲರ್ಸ್ ಬೇಕು ಅಷ್ಟು ಕಲರ್ಸ್ ಅವೈಲೇಬಲ್ ಸಿಗ್ಬಿಡಿಲ್ಲ. ಬಟ್ಟೆ ತುಂಬಾ ಚೆನ್ನಾಗಿದೆ ಸರ್. ಪ್ರೀಮಿಯಂ ಬಟ್ಟೆಸ್. ನಾವು ಬಂದ್ಬಿಟ್ಟು ಕಸ್ಟಮರ್ಗೆ ಏನೋ 160 ರೂಪೀಸ್ 200 ರೂಪೀಸ್ ಕಾಸ್ಟಿಂಗ್ ಬಟ್ಟೆ ಕೊಡ್ತಾ ಇಲ್ಲ. ಅವ್ರಿಗೆ ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ 700 ರೂಪೀಸ್ to 800 ರೂಪೀಸ್ ಆ ರೇಂಜ್ ನಲ್ಲಿ ಬಟ್ಟೆ ಕೊಡ್ತಾ ಇರೋದು ಕಸ್ಟಮರ್ಗೆ. ಸೊ ಅದಕ್ಕೆ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವಾಗ ಬುಕಾಟಿ ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಬುಕಾಟಿ ಇದೆ, ಇಲ್ಲಿ ಒಂದು ಎಸ್ ಮಾಡೆಲ್ ಇದೆ. ಇದು ಎರಡು ಕಾಸ್ಟಿಂಗ್ ನಲ್ಲಿ ಸೇಮ್ ಪ್ರೈಸಿಂಗ್ ಆಗುತ್ತೆ. ಏನ್ ಡಿಫರೆನ್ಸ್ ಏನಿರುತ್ತೆ ಇವಾಗ? ಕಾಸ್ಟಿಂಗ್ ಅಲ್ಲಿ ಸೇಮ್. ಓಕೆ, ಕಾಸ್ಟಿಂಗ್ ನಲ್ಲಿ ಸೇಮ್ ಇದೆ. ಇದರಲ್ಲಿ ಪಿಲ್ಲೋ ಸ್ವಲ್ಪ ಚೇಂಜಸ್ ಮಾಡಿದೀವಿ. ನೋಡಿ, ಸ್ಟಿಚಿಂಗ್ ಚೇಂಜಸ್ ಇದೆ ಇದರಲ್ಲಿ. ಮತ್ತೆ ಹ್ಯಾಂಡಲ್ ಬಂದ್ಬಿಟ್ಟು ಎಸ್ ಮಾಡೆಲ್ ಟೈಪ್ ಕೊಟ್ಟಿದೀವಿ. ಮತ್ತೆ ಇದು ಬುಕಾಟಿ ಅಂದ್ರೆ ನಾರ್ಮಲ್ ಆಗಿ ಕಸ್ಟಮರ್ ಫೇಮಸ್ ಅಂದ್ರೆ ಹ್ಯಾಂಡಲ್ ಇದ್ರದ್ದು ಮೇನ್ ಹ್ಯಾಂಡಲ್. ಯಾಕಂದ್ರೆ ಒಂದ್ ಸೀಟಿಂಗ್ ಹ್ಯಾಂಡಲ್ ಬಂದ್ಬಿಡುತ್ತೆ ಇದ್ರದ್ದು. ಸರಿ, ಅದ್ರ ಮೇಲೆ ಇನ್ನೊಬ್ರು ಕುತ್ಕೋಬಹುದು ಆರಾಮ್ಗೆ. ಇವಾಗ ಏನಾಗ್ತಾ ಇದೆ ಅಂದ್ರೆ, ಕಂಪ್ಲೀಟ್ ಆಗಿ ಮಾರ್ಕೆಟ್ ಗಿಂತ ನಮ್ದು ಮಾಡೆಲ್ ನಲ್ಲಿ ನಿಮ್ಗೆ ಡಿಫ್ರೆನ್ಸ್ ನೀವು ನೋಡ್ಬೋದು. ಹೆಂಗ್ ನಿಮ್ಗೆ ಕುಶನ್ಸ್ ಇರುತ್ತೆ, ಹೆಂಗ್ ಕ್ಲಾತಿಂಗ್ ಕೊಟ್ಟಿರ್ತೀವಿ, ಏನ್ ಸ್ಟಿಚಿಂಗ್ ಕೊಟ್ಟಿರ್ತೀವಿ, ಮತ್ತೆ ಫಿನಿಶಿಂಗ್ ನೀವು ಎಲ್ಲಾದ್ರೂ ನೋಡ್ಬೋದು. ಎಲ್ಲಿ ನೋಡಿ ನಿಮ್ಗೆ ಅಲ್ಲಿ ಇಲ್ಲಿ ಆರ್ಡರ್ ಇದು ಆಗಿಲ್ಲ, ಜಿಗ್ಜಾಗ್ ಇಲ್ಲ, ಒಂದೇ ಸ್ಟಿಚಿಂಗ್ ಬರುತ್ತೆ ನಿಮಗೆ. ಮತ್ತೆ ಒಂದೇ ಸ್ಟಿಚಿಂಗ್ ನೋಡಿ ನಿಮಗೆ ಇದ್ಲೇ ನೀನು ಫಾರ್ಮಿಂಗ್ ಫುಲ್ ಫಾರ್ಮಿಂಗ್ಸ್ ಬರುತ್ತೆ. ಅಡ್ರೆಸ್ ಇದೆ ಅಲ್ವಾ? ನಾನು ಆಲ್ವೇಸ್ ನಮ್ಮ ಕಸ್ಟಮರ್ಸ್ ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಕೂತ್ಕೊಂಡು ನೋಡಿ ಆಮೇಲೆ ಡಿಸೈಡ್ ಮಾಡಿ ತಗೊಳ್ಳೋದಾ ಬೇಡವಾ ಅನ್ಬಿಟ್ಟು. ಖಂಡಿತ. ಬಟ್ ಬಂದ್ರೆ ಮಾತ್ರ ಒಂದಲ್ಲ ಒಂದು ತಗೊಂಡ್ ಹೋಗ್ತಾರೆ ಸರ್. 100% ಕಸ್ಟಮರ್ಸ್ ಎಷ್ಟು ವಾಕಿನ್ಸ್ ಆಗ್ತಾರೆ ಅದು 100%. ಬೇರೆ ಜಾಗ ನೋಡ್ಬಿಟ್ಟು ಅಪ್ಪಿತಪ್ಪಿ ಇಲ್ಲಿ ಏನಾದ್ರು ಬಂದ್ಬಿಟ್ಟಿದ್ರೆ ಅದು ಡ್ರಾಪ್ ಅಲ್ಲಿ ಇಲ್ಲಿ ಪರ್ಚೇಸ್ ಆಗೇ ಆಗುತ್ತೆ ಪಕ್ಕ. ಬಂದ್ರೆ ಮಾತ್ರ, ಯಾಕಂದ್ರೆ ಫಿನಿಶಿಂಗ್ ಆತರ ಇದೆ, ನೋಡಿದ್ರೆ ಮಾತ್ರ ಏನೋ ತಗೊಂತೀರ. ಎಲ್ಲ ಒಂದೊಂದು ಕಂಫರ್ಟ್ ಬೇರೆದೇ ಇದೆ. ಇದು ಸೇಮ್ ಕಾಸ್ಟ್ ಅಂದ್ರೆ ಏನಾಗುತ್ತೆ ಕಾಸ್ಟ್? ಎರಡಕ್ಕೂ 35,000 ಸರ್. ಎರಡು 35 ಅಂದ್ರೆ ಫುಲ್ ಸೆಟ್ ಸಿಗುತ್ತೆ. ಇದು ಪಫೀಸ್, ಟೇಬಲ್, 2 ಪಫೀಸ್ ಸಿಗುತ್ತೆ, ಆಸಿಡ್ ಇಕ್ಕಿಬಿಟ್ಟಿದ್ದೀರಾ. ಒಂದು ಟೀ ಪೈ ಸಿಗುತ್ತೆ ನಿಮ್ಗೆ ಕಂಪ್ಲೀಟ್ ಸೆಟ್ ವಿತೌಟ್ ಟೀ ಪೈ. ಪಫೀಸ್ ಏನೋ ಫ್ರೀ ಅನ್ಬಿಟ್ಟಿಲ್ಲ. ಒಂದು ಕಾರ್ನರ್ ಜೊತೆನಲ್ಲಿ ನಿಮ್ಗೆ ಒಂದು ಟೀ ಪೈ 2 ಪಫಿ ಬಂದೇ ಬರುತ್ತೆ. ಅದು ಸೆಟ್. ಅದು ಬೆಂಗಳೂರು ಫ್ರೀ ಡೆಲಿವರಿ ಇರುತ್ತೆ. ಖಂಡಿತ ಬನ್ನಿ. ಸೊ ವೀಕ್ಷಕರೇ, ಸೊ ಕಸ್ಟಮರ್ ಕೂಡ ಬಂದಿದ್ರು. ಸೊ ಅವ್ರ ಬಗ್ಗೆ ಒಂದು ರಿವ್ಯೂ ತೊಗೊಳ್ಳೋಣ. ಶಾಪ್ ಹೇಗೆ ಅನಿಸ್ತು, ಏನು ಎತ್ತ ಅಂತ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಗೆ ಅನಿಸ್ತು ನಿಮಗೆ ಶಾಪ್? ಫಸ್ಟ್ ಆಫ್ ಆಲ್ ಸರ್, ಶಾಪು ಮಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ. ಪ್ರೈಸು ರೀಸನಬಲ್ ಇದೆ. ನಾವು ಆ್ಯಕ್ಚುಲಿ ಬೇರೆ ಶಾಪ್ ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಶಾಪಿಗೆಲ್ಲ ಸ್ವಲ್ಪ ನಮ್ಗೆ ಕಡಿಮೆ ಸಿಕ್ತು. ಹಾಗಾಗಿ ನಾವು ಇಲ್ಲಿ ಮೊದಲು ಬರಬೇಕಾದ್ರೆ ಒಂದು ಮಿನಿಮಮ್ ಇಲ್ಲಿಂದ 8-10 ಅಂಗಡಿಗಳನ್ನೆಲ್ಲ ನೋಡ್ಕೊಂಡೇ ಬಂದಿರೋದು. ಇಲ್ಲಿ ಎಲ್ಲ ಕಂಪೇರ್ ಮಾಡಿದ್ರೆ ಓಕೆ, ನಮ್ಗೆ ಇಲ್ಲಿ ರೀಸನಬಲ್ ಅನಿಸ್ತು. ಮೇನ್ ಕ್ವಾಲಿಟಿ ಸರ್ ಹೇಳಿ. ಕ್ವಾಲಿಟಿ ಚೆನ್ನಾಗಿದೆ ಸರ್. ಕೊಡ್ತಿರೋ ಅಮೌಂಟ್ ಏನಿದೆ ಅದು ವರ್ತ್ ಅನಿಸ್ತದೆ ಸರ್. ಅದಕ್ಕೋಸ್ಕರ ಬೇರೆ ಕಡೆ ಕಂಪೇರ್ ಮಾಡಿ 8 ಅಂಗಡಿ ಸುತ್ಕೊ ಬಂದ್ರಿ ಅಂತ ಇಲ್ಲಿ ಹೆಂಗ್ ಅನಿಸ್ತು, ಆ ಕಡೆ ಅಲ್ಲಿ ಹೇಗೆ ಅನಿಸ್ತು? ಸರ್, ಮಟೀರಿಯಲ್ ಪ್ರಕಾರ ನೋಡಿದ್ರೆ ಎಲ್ಲ ಚೆನ್ನಾಗಿದೆ. ಆಮೇಲೆ ನಮ್ಮ ಓನರು ಇರ್ತಾರಲ್ಲ, ಅವ್ರೂ ಚೆನ್ನಾಗಿ ಹೇಳ್ಕೊಟ್ರು ಹಿಂಗಿದೆ ಸರ್, ಪ್ರತಿಯೊಂದೂ ನೀವು ಟೆಸ್ಟ್ ಮಾಡಿದ್ ಮಾಡ್ಕೊಳ್ಳಿ. ಆಮೇಲೆ
ಆಮೇಲೆ ನಾವು ನಮ್ಮ ಹುಡುಗರನ್ನೇ ಕಳಿಸ್ತೀವಿ ನಿಮಗೆಲ್ಲ ಅಸೆಂಬಲ್ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದ್ರು. ಆಮೇಲೆ ಎಷ್ಟು ದೂರ ಆದ್ರೂ ಪರವಾಗಿಲ್ಲ ನಾವು ಅರೇಂಜ್ಮೆಂಟ್ ಮಾಡ್ತೀವಿ, ವೆಹಿಕಲ್ಸ್ ಅರೇಂಜ್ಮೆಂಟ್ ಮಾಡಿಸ್ತೀವಿ, ಅದಕ್ಕೆ ನಾಮಿನಲ್ ಫೀಸ್ ಏನಿರುತ್ತೆ ಅದರದೆಲ್ಲ ಇದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಎಲ್ಲ ಒಳ್ಳೆ ಕೋಆಪರೇಟಿವ್ ಇದ್ದಾರೆ. ನಾವು ಅದೇ ಹೇಳಿದ್ವಿ ಮಟೀರಿಯಲ್ ಚೆನ್ನಾಗಿದ್ರೆ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ವಿ. ಇಲ್ಲ ಸರ್ ಯಾವಾಗಾದ್ರೂ ಕಳಿಸಿ ನಮ್ಗೆ ನಡೆಯುತ್ತೆ ಅಂತ ಹೇಳಿದ್ರು. ಅಂತ ಕಂಪ್ಲೇಂಟ್ ಇದುವರೆಗೂ ಯಾವುದು ಬಂದಿಲ್ಲ. ನಾವು ಬರ್ದಿರಂಗೆ ನೋಡ್ಕೊಂಡು ಹೋಗಿದ್ದೀವಿ. ಕರೆಕ್ಟ್, ಅವ್ರು ಹೇಳಿದ ಪ್ರಕಾರ ಕೊಡ್ತಾರೆ. ಯಾಕಂದ್ರೆ ಕಸ್ಟಮರ್ಗಳಿಗೆ ತುಂಬಾ ಜನ ಹೇಳ್ತಾರೆ ಒಂದು ವಿಡಿಯೋದಲ್ಲಿ ಒಂದು ರೇಟ್ ಹೇಳಿರ್ತಾರೆ, ಹೌದು ಬಂದಾದ್ಮೇಲೆ ಒಂದು ರೇಟ್. ತುಂಬಾ ಜನ ನಮಗೂ ಕಮೆಂಟ್ಗಳು ಹಾಕ್ತಾರೆ ಆ ರೇಟ್ ಕೊಡೋದೇ ಇಲ್ಲ ಅಂತ. ಬಟ್ ಅದೇ ರೇಟ್ ಇತ್ತಾ ನೀವು ಬಂದಾಗ? ಅದೇ ರೇಟ್ಗಿಂತ ಇನ್ನೊಂಚೂರು ಕಡಿಮೆ ಕೇಳಿದ್ರು ಸರಿ ಆಯ್ತು ಸರ್, ಹೆಚ್ಚು ಏನೇನು ತಗೊಂಡ್ರಿ ಸರ್ ಅದು ಹೇಳಿ. ಸರ್ ನಮಗೆ 2 ಮಂಚ ತಗೊಂಡಿರೋದು, ಆಮೇಲೆ 2 ಡ್ರೆಸ್ಸಿಂಗ್ ಟೇಬಲ್ಸ್ ತಗೊಂಡಿರೋದು, ಆಮೇಲೆ ನಮ್ಗೆ ಯಾವುದು ಕಾಟ್ ಆದ್ರೆ, ಆಮೇಲೆ ಬೆಡ್ ಸ್ಪ್ರಿಂಗ್ ಬೆಡ್, ಅದು ಸೋಫಾ ಅಂತ ತಗೊಂಡಿರೋದು 7 ಸೀಟರ್ದು. ಫುಲ್ ಒಂದು ಬಲ್ಕ್ ಆಗಿ ಫುಲ್ ಒಂದು ಫ್ಯಾಮಿಲಿಗೋಸ್ಕರ ಏನ್ ಬೇಕು ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ಇರೋಂಥದ್ದು. ಫಸ್ಟ್ ಆಫ್ ಆಲ್ ನಾನು ಯಾವ ಊರಿಂದ ಬಂದಿರೋ ಅದು ಹೇಳಿ ಸರ್. ಸರ್ ನಾನು ಆಕ್ಚುಲಿ ರಾಯಚೂರಿಂದ ಬಂದಿರೋದು, ಮಸ್ಕಿಂದ ಅಂತಂದು. ಸುಮಾರು ಇಲ್ಲಿಂದ ಹತ್ತತ್ರ 600ರಿಂದ 700 ಕಿಲೋಮೀಟರ್ ದೂರ ಇದೆ ಸರ್. ಅಲ್ಲೇ ತಗೋಬೋದಿತ್ತಲ್ಲ ಸರ್. ಆ್ಯಕ್ಚುಲಿ ಅಲ್ಲೆಲ್ಲ ನೋಡಿದ್ರೆ ಕಾಸ್ಟು ಜಾಸ್ತಿ ಆಯಿತು ನಮಗೆ. ಆಮೇಲೆ ಕ್ವಾಲಿಟಿ ಒಂದು ಚೆನ್ನಾಗಿ ಸಿಗಲಿಲ್ಲ ನಮಗೆ. ನಾವು ನಿಯರ್ ಬೈ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರು ನಮಗೇನಾಯಿತು, ಕ್ವಾಲಿಟಿ ಚೆನ್ನಾಗಿತ್ತು. ಆಮೇಲೆ ಓನರ್ಸ್ ನಮ್ಮ ರೆಸ್ಪಾನ್ಸು ಚೆನ್ನಾಗಿ ಮಾಡಿದ್ರು. ತುಂಬ ಸರಿ ಕಾಲ್ ಮಾಡಿದ್ವಿ ನಾವು. ಕಾಲ್ ಮಾಡಿ ಯಾವಾಗೂ ಕಾಲ್ ಮಾಡಿದ್ರು ಬೇಜಾರು ಮಾಡಿಲ್ಲ. ಯಾವಾಗಲೂ ಹೇಳಿದ್ದಾರೆ ಸರಿ ಆಯಿತು ಸರ್ ನೀವು ಬನ್ನಿ, ಯಾವಾಗಾದರೂ ಬನ್ನಿ ಮಾಡ್ಕೊಡ್ತೀವಿ ಅಂತಂದು. ಈ ಹತ್ತತ್ರ ನಾವು 1 ತಿಂಗಳದ ಮೇಲಿನ ಹಿಂದ್ಗಡೆನೆ ಮಾಡಿದ್ವಿ ನಾವು ಆರ್ಡರ್ಸ್ ಎಲ್ಲ. ಸರ್ ನೀವು ಯಾವಾಗ ಹೇಳ್ತೀರಿ ನಾವು ಟೈಮ್ ತೊಗೊಂಡೇ ಮಾಡ್ತೀವಿ, ಯಾವುದು ಹರಿಬರಿ ಇಲ್ಲ. ನಮಗೂ ಟೈಮ್ ಕೊಡಿ, 15ರಿಂದ 20 ದಿನ ಟೈಮ್ ಕೊಟ್ಟರೆ ನೀಟಾಗಿ ಮಾಡ್ತೀವಿ. ನೀವು ಅರ್ಜೆಂಟ್ ಮಾಡಿದ್ರೆ ನನಗೂ ಸ್ವಲ್ಪ ಕಾಂಪ್ರಮೈಸ್ ಆಗಕ್ಕಾಗಲ್ಲ ಕ್ವಾಲಿಟಿ ಮೇಲೆ, ನಾನು ಲೇಟಾಗೆ ಕೊಡ್ತೀನಿ ಸರ್ ಅಂತ ಅವರು ಹೇಳಿದ್ರು. ನಮಗೆಲ್ಲ ಕನ್ವಿನ್ಸ್ ಮಾಡಿದ್ರು. ಹಾಗಾಗಿ ಇವತ್ತು ಇಲ್ಲಿ ಇವ್ರ ಜೊತೆಗೆ ಇದ್ದೀವಿ ಸರ್ ನಾವು. ಸರ್ ಡೆಲಿವರಿ ಯಾವಾಗ ಇವತ್ತು ಸರ್ ಇವತ್ತು ಡೆಲಿವರಿ ಮಾಡಿಸ್ತಾ ಇದ್ದೀವಿ ಸರ್. ಅವ್ರ ಕಡೆನೇ ಡೆಲಿವರಿ ಇಲ್ಲ, ನಿಮ್ದು ಓನ್ ವೆಹಿಕಲ್ ಇಲ್ಲ ಸರ್, ಇವ್ರ ಕಡೆಯಿಂದನೇ ಇವ್ರು ಬೇರೆ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಸರ್. ಮಾಡ್ಕೊಡ್ತಾರೆ. ಒಳ್ಳೇದಾಗಲಿ, ಥ್ಯಾಂಕ್ ಯು ಬಂದಿದ್ದಕ್ಕೆ, ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಟು ಯು ಆಲ್ಸೋ ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸ್ಮಾಲೆಸ್ಟ್ ಕಾರ್ನರ್ ಅಂದ್ಬಿಟ್ಟು ಹೇಳ್ಬೋದು ನಾನು. ಇದು ಏನಕ್ಕೆ ಅಂದ್ರೆ ಕಸ್ಟಮರ್ಗೆ ಮನೆಯಲ್ಲಿ ಕಾರ್ನರ್ ಇಕ್ಕಕ್ಕೆ ತುಂಬಾ ಇಷ್ಟ ಇರುತ್ತೆ. ಸರಿ, ಒಂದು ಕಾರ್ನರ್ ಇಕ್ಬೇಕು ಅಂದ್ಬಿಟ್ಟು, ಆದ್ರೆ ಅವ್ರ ಮನೆಯಲ್ಲಿ ಕಾರ್ನರ್ ಹೋಗಲ್ಲ. ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಸೈಜ್ ನಲ್ಲಿ ನೋಡಿ ನಿಮ್ಗೆ ಸ್ವಲ್ಪ ಚಿಕ್ಕದ್ ಮಾಡಿ, ಚಿಕ್ಕದಾಗಿದೆ. ಹೌದು, ಓಕೆನಾ. ಮನೆ ಒಳಗಡೆನೂ ಈಸಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಮನೆಯಲ್ಲಿ ಒಂದು ಕಾರ್ನರ್ ಅಂದ್ರೆ ಒಂದು ಇಷ್ಟ ಇರುತ್ತೆ ಜನನ ಇಟ್ಕೊಳಕ್ಕೆ, ಅದು ಹೊರಗೆ ಫಿಟ್ ಆಗ್ಬಿಡುತ್ತೆ. ಮತ್ತೆ ಶಾಕಿಂಗ್ ಅಂದ್ರೆ ಬಜೆಟ್ ಸರ್, ಜಸ್ಟ್ 25,000 ಸರ್. ನಿಜ, ನಾನು ಒಂದು 35 ಅನ್ಕೊಂಡಿದ್ದೆ, ನಿಜವಾಗ್ಲೂ ಹಂಗೆ ಅನ್ಕೊಂಡಿದ್ದೆ. 25,000 ಏನೇನ್ ಬರುತ್ತೆ? ಎಷ್ಟು ಸೀಟರ್ ಇದ್ಲಕ್ಕ ಸರ್? ಇದು ಕರೆಕ್ಟ್ ಆಗಿ ನಿಮ್ಗೆ 2 ಸೀಟರ್ ಅಲ್ಲಿ ಕೂತ್ಕೊಂಡಿದ್ದೀರಾ. ಒಂದು ಸಿಂಗಲ್ ಸೀಟರ್ ಇದೆ, ಒಂದು 2 ಸೀಟರ್ ಇದೆ, ಒಂದು ಕಾರ್ನರ್ ಇದೆ, 4 ಪಫಿ ಬರುತ್ತೆ. ನೋಡಿದೆ ನಾನು ಪಫೀಸ್, ಇಲ್ಲಿ ನೋಡಬಹುದು. ಪಫಿ ಇರುತ್ತೆ ಇಲ್ಲ, ಇಲ್ಲೊಂದು ನನ್ನ ಕೈಯಲ್ಲಿ ಒಂದು ಚಿಕ್ಕದ ಅನ್ಬಿಟ್ಟು ಅನ್ಕೋಬೇಡಿ ಸರ್. ಥ್ರೋ ಮಾಡಿ ನೋಡಿ, ಏನು ವೇಸ್ಟ್. ಈಗ ಮಕ್ಕಳು ಇಡ್ತಾರೆ, ಏನೋ ಬಿಸಾಕದ ಏನಾರು ಆಗುತ್ತೆ, ಬಿಸಾಕಿ ಸರ್. ನೋಡೋಣ, ಮಾಡಿ ಸರ್. ನೋಡಿ ಏನಾಗಲ್ಲ ಅಲ್ಲ? ಏನಾಗಲ್ಲ. ಇವಾಗ ಕೂತ್ಕೊಳ್ಳಿ ಮೇಲ್ಗಡೆ. ವಾವ್, ಸೂಪರ್. ಕೂತ್ಕೊಳ್ಳಿ ಸರ್ ಮೇಲ್ಗಡೆ, ಏನಾಗಲ್ಲ. ಆರಾಮ ಕೂತ್ಕೋಬಹುದು. ಆರಾಮಾಗಿ ಕಿಚನ್ ಅಲ್ಲಿ ಎತ್ಕೊಂಡು 4 ಬರುತ್ತೆ ಸರ್ ನಿಮ್ಗೆ. ಇಲ್ಲಿ ಈ ಸೈಡ್ ಎರಡು ಹ್ಯಾಂಡಲ್ ನಲ್ಲಿ ಬರುತ್ತೆ, ಇಲ್ಲಿ ನಿಮ್ಗೆ 2 ಬರುತ್ತೆ. ನೋಡಿ 4 ಪಫೀಸ್ ಬರುತ್ತೆ ನಿಮ್ಗೆ ಟೋಟಲ್. ಅಂದ್ರೆ ಎಷ್ಟು ಇದು? 6 ಸೀಟರ್ ಪ್ಲಸ್ 10 ಸೀಟರ್ ಟೋಟಲ್. ಇದೆಲ್ಲ ಸೇರಿದ್ರೆ 8 ಸೀಟರ್ ಆಗ್ಬಿಡುತ್ತೆ ನಿಮ್ಗೆ ಅಲ್ವಾ? ಹೌದು, ಪಕ್ಕ ಬಿಡಲ್ಲ, ತಗೊಂಡು ಹೋಗ್ಬಿಡ್ತಾರೆ. ಇದು ಹೋದ್ರೆ ಮತ್ತೆ ಅದೇ ಪ್ರೈಸ್ಗೆ ಸಿಗ್ಬೇಕು. ವಿಡಿಯೋನಲ್ಲಿ ನಾನು ಯಾವಾಗ್ಲೂ ನಮ್ಮ ಕಸ್ಟಮರ್ಸ್ಗೆ ಏನ್ ಹೇಳಿದೀನಿ ಅಂದ್ರೆ, ವಿಡಿಯೋನಲ್ಲಿ ನಾನು ಹೇಳೋ ಪ್ರೈಸ್ ಏನು ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನ್ ತೋರಿಸ್ತಾರೆ ಅದನ್ನ ಫ್ರೀ ಸರ್. ಬಂದು ಎತ್ಕೊಂಡೇ ಹೋಗ್ಬಿಡಿ, ಹೇಳ್ತೀನಿ. ಇಲ್ಲ ನನಗೆ ಕಮೆಂಟ್ ಹಾಕಿ. 25,000ಗೆ 3+2ನೇ ಸಿಗಲ್ಲ ಸರ್. ಆಕ್ಚುಲಿ 311ನೇ ಸಿಗಲ್ಲ ನಿಮಗೆ. ಅದ್ರಲ್ಲಿ ನೀವು ಕಾರ್ನರ್ ಸೋಫಾ ಕೊಡೋದೇ ಮೇನ್ ಸ್ವಲ್ಪ ರೇರು. ಬಟ್ ಇದು ಹೇಳ್ತೀನಿ, ನೋಡೋರು ಆಲ್ಮೋಸ್ಟ್ ತೊಗೊಂಡು ಹೋಗ್ಬಿಡ್ತಾರೆ. ಇನ್ನೊಂದು ಹೋಗ್ಬಿಡೋಣ ಸರ್ ಇದಕ್ಕೆ. ಈ ಮಾಡೆಲ್ ನೋಡಿ ನಿಮ್ಗೆ. ಈ ಮಾಡೆಲ್ ನಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ಎಲ್ಲಾದ್ರಲ್ಲಿ ಕಾರ್ನರ್ ಕಟ್ ಆಗಿದೆ. ಹೌದು, ಇದು ಕಾರ್ನರ್ ಸೇರ್ಸ್ಕೊಂಡ್ ಬಂದಿದೆ. ಕಾರ್ನರ್ ನಲ್ಲಿ ನಿಮ್ಗೆ ಹೆಡ್ ರೆಸ್ಟ್, ಹೆಡ್ ರೆಸ್ಟ್, ಹಿಂಗೆ ಹೆಡ್ ರೆಸ್ಟ್ ಬಂದ್ಬಿಡುತ್ತೆ, ಹಿಂಗೂ ಹೆಡ್ ರೆಸ್ಟ್ ಬರುತ್ತೆ ನಿಮ್ಗೆ. ಓಕೆ, ಈ ತರ. ಸರಿ, ಎಷ್ಟು ಸೀಟರ್ ಇದು ಹಂಗಂದ್ರೆ ಬರ್ತಿದೆ ಸರ್? ಇದು ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಇಲ್ಲಿ 3 ಸೀಟರ್ ಇದೆ, ಅಲ್ಲಿ ಸಿಂಗಲ್ ಸೀಟರ್, ಒಂದು ಕಾರ್ನರ್ ಇರೋದು. ಸರಿ, ಓಕೆನಾ. ನಾವು ಏನ್ ಮಾಡಿದ್ವಿ ಅದನ್ನ ಲಾಂಜರ್ ಮಾಡ್ಬಿಟ್ಟು, ಲಾಂಜರ್ ತರ ಮಾಡಿದ್ರೆ. ಹೌದು. ಮತ್ತೆ ಇದು ಟೇಬಲ್ ಚೆನ್ನಾಗಿದೆ. ಒಂದು ಪಫಿ ಬಂದ್ಬಿಟ್ಟು ಒಂದೇ ಪಫಿ ಕೊಟ್ಟಿದ್ದೀರಾ ಸರ್? ಇದಕ್ಕೆ 1 ಪಫಿ ಬರುತ್ತೆ. ಕಸ್ಟಮರ್ ಆಪ್ಷನ್ 2 ಬೇಕಂದ್ರೂ ಕೊಡ್ತೀವಿ. ಮತ್ತೆ ಅದ್ರ ಮೇಲೆ ಕಾಸ್ಟ್ ಏನು ಜಾಸ್ತಿ? ಕಾಸ್ಟ್ ಏನಿಲ್ಲ ಸರ್, ಅದು ಏನ್ ಕಾಸ್ಟಿಂಗ್ ಇದೆ ಅದರಲ್ಲಿನೇ. ಇನ್ನೊಂದು ಬೇಕಾದ್ರೆ ಇದು ಆಕ್ಚುಲಿ ಬಂದ್ಬಿಟ್ಟು ರಿಕ್ವೈರ್ಮೆಂಟ್ ಕಸ್ಟಮರ್ದು. ಎಷ್ಟು? ಇದೊಂದು 30,000 ಇದೆಯಾ ನಿಮ್ಗೆ? ಇದು ಒಂದು 35,000ಗೆ ಸಿಗ್ತಾ ಇದೆ ಸರ್. 35,000 ಅಷ್ಟೇ? ಅಂತದೇನಿದೆ ಇದರಲ್ಲಿ ಸರ್? ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಸ್ವೆಟ್ ಬಟ್ಟೆನ ಕೊಟ್ಟಿರೋದು ನಾನು. ಮತ್ತೆ ಹ್ಯಾಂಡಲ್ ನೋಡಿ ನಿಮ್ಗೆ 2 ಸ್ಟೋರೇಜ್ ಹ್ಯಾಂಡಲ್, ಇಲ್ಲೊಂದು ಮತ್ತೆ ಇಲ್ಲಿ ಕೆಳಗಡೆ ಒಂದು, ಮೇಲ್ಗಡೆ ಒಂದು. ಮತ್ತೆ ಪಾಲಿಶ್ ಚಾಪ್ಲಾಸ್ ಸೈಡ್ ನಲ್ಲಿ, ಮತ್ತೆ ಕಂಫರ್ಟ್ ನಲ್ಲಿ ನಿಮ್ಗೆ 8 ಇಂಚಸ್ ಆಫ್ ಕುಶನಿಂಗ್ ಕೊಟ್ಟಿದ್ದೀನಿ ನಾನು. ಓಕೆನಾ. ಸೊ ಅದರಲ್ಲಿ ನಿಮ್ಗೆ ಏನಾಗುತ್ತೆ, ಎಲ್ಲ ಕಂಪ್ಲೀಟ್ ಕಂಫರ್ಟ್ ಸಿಕ್ಕುತ್ತೆ. ಇದು ಪ್ರೀಮಿಯಂ ಸೆಗ್ಮೆಂಟ್. ಪ್ರೀಮಿಯಂ ಸೆಗ್ಮೆಂಟ್ ಸರ್. ಅದು ಲೋಕಲ್ ಅಂತ. ಎಷ್ಟು ವರ್ಷ ಬರುತ್ತೆ ಇದು ಯೂಸ್ ಮಾಡಿದ್ರೆ? 5 years.
ನಿಮ್ ವ್ಯಾರಂಟಿ ಕೊಡ್ತೀರಾ? ನಮ್ಮ ವಾರಂಟಿ ಯೂಸ್ ಮಾಡಿದ್ರೆ ಇನ್ ಬ್ಯಾಂಗ್ಳೂರ್ ನಿಮಗೆ 3 days ಒಳಗಡೆ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಔಟ್ಸೈಡ್ ಬ್ಯಾಂಗ್ಳೂರ್ ನಿಮಗೆ 4 to 7 days ನಲ್ಲಿ ಸರ್ವಿಸ್ ಪ್ರೊವೈಡ್ ಸರ್ವಿಸ್ ಸಿಕ್ಕೇ ಸಿಗುತ್ತೆ. ಹೌದು. ಡನ್ ಸರ್, ಡನ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಇದು ಬಂದ್ಬಿಟ್ಟು ನಿಮಗೆ ಅಡ್ಜಸ್ಟಬಲ್ ಸೋಫಾ ಅಂತೀವಿ. ಇದರಲ್ಲಿ ಇದು ಬುಕಾಟಿ ಆದ್ಮೇಲೆ ಇದನ್ನ ಫೇಮಸ್ ನೆಕ್ಸ್ಟ್ ಬುಕಾಟಿ ಅಂತೀವಿ ಇದಕ್ಕೆ. ಓಕೆನಾ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕನ್ಸೋಲ್ ಬಂದ್ಬಿಡುತ್ತೆ, 2 ಕಪ್ ಹೋಲ್ಡರ್ ಬಂದ್ಬಿಡುತ್ತೆ, ಮತ್ತೆ ನಿಮಗೆ ಅಗೇನ್ 2 ಟೈಪ್ ಆಫ್ ಸ್ಟೋರೇಜ್ ಬಂದ್ಬಿಡುತ್ತೆ. ಸರಿ, ಅಲ್ಲೊಂದು ಈ ಕಡೆ ಒಂದು. ಹೌದು ಸರ್. ಇಲ್ಲಿ 2 ಸೀಟರ್ ಬರುತ್ತೆ, ಒಂದು ಕನ್ಸೋಲ್, ಒಂದು ಸಿಂಗಲ್ ಸೀಟರ್. ಓಕೆನಾ. ಮತ್ತೆ ತಿರ್ಗಾ ಒಂದು ಕಾರ್ನರ್, ಒಂದು 2 ಸೀಟರ್. ಇವಾಗ ಇವು ಸಿಂಗಲ್ ಸೀಟರ್ ಮತ್ತೆ ಕನ್ಸೋಲ್ ನಿಮ್ಗೆ ಏನು ಬೇಕು ಇಲ್ಲಿ ಬೇಕಂದ್ರೆ ನೀವು ಮೂವ್ ಮಾಡ್ಕೋಬಹುದು. ಇದೆಲ್ಲ ರಿಮೂವಬಲ್. ಓಕೆನಾ. ಈ 2 ಸೀಟರ್ ಫಿಕ್ಸ್ಡ್ ಇರುತ್ತೆ, ಈ 2 ಸೀಟರ್ ಫಿಕ್ಸ್ಡ್ ಇರುತ್ತೆ ನಿಮಗೆ. ಮತ್ತೆ ಇದು ಒಂದು ಟೀಪಾಯ್ ಜೊತೆನಲ್ಲಿ 2 ಪಫೀಸ್ ಇಟ್ಟಿದ್ದೀರಾ. ಸರಿ, ಏನಾಗುತ್ತೆ ಕಾಸ್ಟ್ ಸೆಟ್? ಇದು ನಾನು ಜಸ್ಟ್ ಕೊಡ್ತಾ ಇರೋದು 45,000 ಇದೆ ಸರ್. 45,000. ಇನ್ನೇನಂದ್ರೆ ಆಗ್ಬೋದಾ ಸರ್? ಬಂದ್ರೆ ಮಾರ್ಕೆಟ್ಗಿಂತ 55,000 60,000 ಹೇಳ್ಬಿಟ್ಟು ಸೆಲ್ ಮಾಡ್ತಾ ಇದ್ದಾರೆ. ನಾನು ಡೈರೆಕ್ಟ್ ಆಗಿ 45,000 ಗೆ ಕೊಡ್ತಾ ಇದ್ದೀನಿ. ಡೈರೆಕ್ಟ್ ಓಪನ್ ಅಪ್ ಹೇಳ್ಬಿಡ್ತೀವಿ. 45,000. ಹೌದು ಸರ್. 48 ಅಂದ್ಬಿಟ್ಟು 45 ಅಂತ ಆ ಥರ ಏನಿಲ್ಲ ಸರ್. ಜಸ್ಟ್ 45,000 ಬಂದ್ರೆ ಫಸ್ಟ್ ಕಸ್ಟಮರ್ ಎಷ್ಟು ಅಮೌಂಟ್ ಅಂದ್ರೆ 45 ಅಂದ್ಬಿಟ್ಟು ಹೇಳ್ತೀವಿ. ಸರಿ ಸರ್. ಇನ್ನೊಂದು ಮಾಡೆಲ್ ಇದು ಚೆನ್ನಾಗಿದೆ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ BMW ಸೋಫಾ ಅಂತೀವಿ ಸರ್. ಇದಕ್ಕೆ ಫುಲ್ ಪಾಲಿಫಿಲ್ ಮಾಡ್ಬಿಟ್ಟಿದ್ದಾರೆ. ಫುಲ್ ಪಾಲಿಫಿಲ್ ಸರ್. ಕೂತ್ಕೊಂಡು ನೋಡಿ ಸರ್ ನೀವು. ಒಂದು ಆ ರಿಲ್ಯಾಕ್ಸ್ ಆ BMW ಕಾರ್ನಲ್ಲಿ ಹೆಂಗ್ ಫೀಲಿಂಗ್ ಇದೆ ಸರ್, ಆ ಫೀಲಿಂಗ್ ಬರುತ್ತೆ ನಿಮಗೆ. ಸ್ಮೂತ್ ಆಗಿದೆ, ಚೆನ್ನಾಗಿರುತ್ತೆ. ನಿಮ್ಗೆ ಕೆಳಗಡೆ ಬಂದ್ಬಿಟ್ಟು ಸಾಫ್ಟಿ ಫಾರ್ಮಿಂಗ್ ಕೊಟ್ಟಿದೀವಿ. ಹ್ಯಾಂಡ್ ರಲ್ಲಿ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪಾಲಿಫಿಲ್ ನ ಮಾಡಿರೋದು. ಇದು ಒಂದ್ 2-3 ವರ್ಷ ಆದ್ಮೇಲೆ ತುಂಬಾ ಇನ್ನ ಇದಾಗಲ್ವಾ ಇದು ಸರ್? ಇದೆಲ್ಲ ಬಂದ್ಬಿಟ್ಟು ನಾನು ಹಾಕಿರೋದು ಬ್ಯಾಕ್ ಸೈಡ್ ಕಾರ್ನರ್ಸ್ ನಲ್ಲಿ ಎಲ್ಲ ರಿಲಯನ್ಸ್ ಪಾಲಿಫಿಲ್. ಮತ್ತೆ ನಿಮ್ಗೆ ಫಾರ್ಮ್ ಬಂದ್ಬಿಟ್ಟು ಡ್ಯೂರೋಫ್ಲೆಕ್ಸ್ 40 ಡೆನ್ಸಿಟಿ ಫಾರ್ಮಿಂಗ್ಸ್ ಬರೋದು. ನೀವು ಕೂತ್ಕೊಳ್ದ್ರೆ ನಿಮ್ಗೆ ಅಷ್ಟೇ ಸಾಫ್ಟ್ನೆಸ್ ಫೀಲ್ ಆಗುತ್ತೆ. ಮತ್ತೆ ತಿರ್ಗಾ ನೀವು ಎದ್ದೋದ ತಕ್ಷಣ ಅದು ಏನ್ ಪೊಸಿಷನ್ ಅಲ್ಲಿ ಇತ್ತು ಆ ಪೊಸಿಷನ್ ಅಲ್ಲಿ ವಾಪಸ್ ಬಂದ್ಬಿಡುತ್ತೆ. ಹೌದು. ಇದು ಬಂದ್ಬಿಟ್ಟು ನಿಮ್ಗೆ 5 years ಆಫ್ ವಾರಂಟಿ ಕೊಡ್ತಾ ಇದೀನಿ. ಸರ್ವಿಸ್ ಪ್ರೊವೈಡ್ ಅವೈಲೇಬಲ್ ಇದೆ ಇದಕ್ಕೆ. ಸರಿ, ಆ ತರ ನಿಮ್ಗೆ ಏನ್ ಆಗಲ್ಲ 5 years. ಅದಕ್ಕೆ ನಾವು 5 years ವಾರಂಟಿ ಕೊಡ್ತಾ ಇರೋದು. ಎಷ್ಟಾಗುತ್ತೆ ಸರ್ ಅದು? ಅಲ್ಲೊಂದು ಕಂಪ್ಲೀಟ್ ನಿಮ್ಗೆ ಇದು 3 ಸೀಟರ್ ಬರುತ್ತೆ. ಇದು ಒಂದು ಸಿಂಗಲ್ ಸೀಟರ್, ಇಲ್ಲಿ ಒಂದು ಸಿಂಗಲ್ ಸೀಟರ್ ಬಂದ್ಬಿಡುತ್ತೆ. ಇದರಲ್ಲಿನೇ ನಿಮ್ಗೆ ಕಾರ್ನರ್ ಬೇಕಂದ್ರೂ ಕಾರ್ನರ್ ಮಾಡ್ತೀವಿ, 3-2 ಡಿವೈಡರ್ ಬೇಕಂದ್ರೂ ಮಾಡ್ತೀನಿ. ಓಕೆನಾ. ಬಟ್ ಆದ್ರೆ ಇದು 311 ಗೆ ನಿಮ್ಗೆ 35,000 rupees ಆಗುತ್ತೆ. 35,000 ಕೊಡಬಹುದು ಸರ್? ಆರಾಮಾಗಿ ಕೊಡಬಹುದು. ಆರಾಮಾಗಿ ಸರ್. ನಾವು ಬಂದ್ಬಿಟ್ಟು ಜಸ್ಟ್ ಕಸ್ಟಮರ್ಗೆ ನಾವು ಫ್ಯಾಕ್ಟರಿ ಪ್ರೈಸ್ ನಲ್ಲಿ ಇವಾಗ 35 ಹೇಳಿದೀನಿಲ್ವಾ, ಡೀಲರು 35 ಗೆ ತಗೊಳ್ತಾರೆ. 35 ಗೆ? ಹೌದು. ಅಂದ್ರೆ ಕಸ್ಟಮರ್ಗೂ ಅದೇ ರೇಟ್, ಡೀಲರ್ಗೂ ಅದೇ ರೇಟ್. ಇಂಟೀರಿಯರ್ ಅದೇ ರೇಟ್ಗೆ ತಗೊಳ್ತಾರೆ. ಇಂಟೀರಿಯರ್ಸ್ ಅವರು ಇವರೆಲ್ಲ ಬಂದ್ಬಿಟ್ಟು ಒಂದೇ ರೇಟ್ಗೆ ತಗೊಂಡು ಮುಂದ್ಗಡೆ ಬೇರೆಯವ್ರಿಗೆ ಬೇರೆ ರೇಟ್ ಮಾಡ್ತಾರೆ. ಸೂಪರ್. ಡೈರೆಕ್ಟ್ ಆಗಿ ಬನ್ನಿ, ಶಾಪಿಗೆ ವಿಸಿಟ್ ಮಾಡಿ. ವಿಚಾರ ಒಂದೊಂದು ಮಾಡಲು ಸೂಪರ್ ಆಗಿದೆ. ಬನ್ನಿ, ನೀವು ಫೀಲ್ ಮಾಡ್ಬೇಕಿಲ್ಲಿ. ಸರ್ ಇನ್ನೊಂದು ಕೊಬ್ರಣ. ಇದು ನೋಡಿ, ಜಸ್ಟ್ ಫಾರ್ಮ್ ತೋರಿಸಿ ಸರ್. ಇದು ಮಾಡೆಲ್ ನೋಡಿ ಹೆಂಗಿದೆ, ಡಿಫ್ರೆಂಟ್ ಆಗಿ. ಜಸ್ಟ್ ಫಾರ್ಮ್ ನೋಡಿ ಸರ್. ಫಾರ್ಮ್ ಎಷ್ಟು ಇಂಚ್ ಸರ್ ಅದು? ಒಂದು ಎಷ್ಟು 8 ಇಂಚಾ ಸರ್? ಇದು ಬಂದ್ಬಿಟ್ಟು 12 inches ಫಾರ್ಮಿಂಗ್. 12 inches ಫಾರ್ಮಿಂಗ್. ನಿಮಗೆ ಬ್ಯಾಕ್ ನೋಡಿ ಸರ್, ಪಾಲಿಫಿಲ್ ಸಕ್ಕದಾಗಿದೆ ಸರ್. 311 ತುಂಬಾ ಜನ ಏನ್ ಮಾಡ್ತಾರೆ, 311 ನಲ್ಲಿ ತುಂಬಾ ಕಾನ್ಸೆಪ್ಟ್ ಇರುತ್ತೆ ಎಲ್ಲಾರ ಜನದು. ಮನೆಯಲ್ಲಿ ಜಾಗ ಇರಲ್ಲ ಅನ್ಬಿಟ್ಟು. ಚೆನ್ನಾಗಿದೆ ಸರ್ ಇದು. ಇದು ಬಂದ್ಬಿಟ್ಟು ನಾವು ಮಾಡಿರೋದು ರಬ್ಬರೈಟ್ ಫಾರ್ಮಿಂಗ್ ಸರ್. ಅಗೇನ್ ರಬ್ಬರೈಟ್ 40 ಡೆನ್ಸಿಟಿ 12 inches ರಬ್ಬರೈಟ್ ಫಾರ್ಮಿಂಗ್. ಅದು 5 ವರ್ಷ ವಾರಂಟಿ. ಹ್ಯಾಂಡಲ್ ನಲ್ಲಿ ನೋಡಿ ನಿಮಗೆ, ಇದನ್ನು ನಿಮಗೆ ಫಾರ್ಮ್ ಫಿಲ್ ಮಾಡಿರೋದು. ಗಟ್ಟಿ ಮಾಡಿ ಆರಾಮಾಗಿ ಒಬ್ರು ಕೂತ್ಕೋಬಹುದು ಸರ್. ಒಬ್ರು ಕೂತ್ಕೊಂಡು ಆರಾಮಾಗಿ ನಿಮ್ಗೆ ಏನು ಹ್ಯಾಂಡಲ್ ಒಳಗಡೆ ಹೋಗುತ್ತೆ ಆ ತರ ಇದಾಗುತ್ತೆ, ಡ್ಯಾಮೇಜ್ ಆಗುತ್ತೆ ಆ ತರ ಏನಿಲ್ಲ. ಒಬ್ರು ಕೂತ್ಕೋಬಹುದು ಇದ್ರಲ್ಲಿ. ಓಕೆನಾ. ಇದು ಬಂದ್ಬಿಟ್ಟು ನಿಮ್ಗೆ 3 ಸೀಟರ್ ಬರುತ್ತೆ, 11 ಬರುತ್ತೆ. ಮತ್ತೆ ನಿಮ್ಗೆ ಹ್ಯಾಂಡಲ್ ನಲ್ಲಿ ಈ ಚಾಪ್ಲಾಸ್ ಫೀಲಿಂಗ್ ಆಗಿರುತ್ತೆ. ಮತ್ತೆ ಕಂಪ್ಲೀಟ್ ಆಗಿ 12 inches ಆಫ್ ಹ್ಯಾಂಡಲ್ ಬರುತ್ತೆ. ಓಕೆನಾ. 7 feet ನಿಮ್ಗೆ ಈ 3 ಸೀಟರ್ ಬರುತ್ತೆ, 3 feet ಈ ಸೀಟ್ ಬರುತ್ತೆ, 3 feet ಈ ಸೀಟ್ ಬರುತ್ತೆ. ಮತ್ತೆ ಬ್ಯಾಕ್ ಟು ಫ್ರಂಟ್ 3 feet ಬರುತ್ತೆ ನಿಮ್ಗೆ. ಓಕೆನಾ ಸರ್. ದಯವಿಟ್ಟು ನಮ್ಮ ಎಲ್ಲಾ ಕಸ್ಟಮರ್ಸ್ಗೆ ಏನಂದ್ರೆ, ತುಂಬಾ ಜನ ಮನೆ ಡೋರ್ ಸೈಜ್ ನೋಡಲ್ಲ, ಪರ್ಚೇಸ್ ಮಾಡ್ಬಿಡ್ತಾರೆ, ಆಮೇಲೆ ಡೋರ್ ಒಳಗಡೆ ಹೋಗಲ್ಲ. ಸೊ ಅದಕ್ಕೆ ನಾನು ಏನು ಇದು ಸೈಜ್ ಒಳ್ಳೇದಾಯ್ತು ಮೈಂಡ್ ನಲ್ಲಿ ಬಂತು. ಸೊ ಹೇಳ್ತಾ ಇದ್ದೀನಿ, ಫಸ್ಟ್ ಏನಂದ್ರೆ ಬರುವಾಗ ಶಾಪಿಂಗ್ ಏನಾದ್ರು ಡೋರ್ ಸೈಜ್ ತಗೊಳ್ಳಿ. ಬಾಲ್ಕನಿ ಏನಾದ್ರು ಇದ್ರೆ ಎಲ್ಲ ಸ್ಟೇರ್ ಕೇಸ್ ಇಂದ ಬರ್ತಾ ಇದ್ರೆ ಮೆಜರ್ಮೆಂಟ್ 3 feet ಮಿನಿಮಮ್ ಇರಲೇಬೇಕು. ಇಲ್ಲ ಅಂದ್ರೆ 2.9 feet ಇರಲೇಬೇಕು. ಎಷ್ಟಾಗುತ್ತೆ ಸರ್ ಇದು? ಸರ್ ಈ ಮಾಡೆಲ್ ಬಂದ್ಬಿಟ್ಟು ಅಗೇನ್ ನಿಮಗೆ 40,000 ಆಗುತ್ತೆ. 311 ರಬ್ಬರ್ ಫಾರ್ಮಿಂಗ್ 12 inches ನಲ್ಲಿ. ಇದಕ್ಕೇನು ಟಿಪ್ಪಾಯಿ ಏನು ಇಲ್ಲ ಸರ್, ಇಲ್ಲ. ಇದು ಕಡಿಮೆ ಆಗುತ್ತೆ ನಿಮಗೆ, 35,000 ನಲ್ಲಿ ಇದು ಸಿಕ್ಕುತ್ತೆ. ಬಟ್ ಆದ್ರೆ ನಿಮಗೆ 8 inches ಫಾರ್ಮಿಂಗ್ ಗೆ ಹೋಗ್ಬಿಟ್ರೆ ನಿಮಗೆ ಡೈರೆಕ್ಟ್ 5,000. ಇದು 12 inch ಫಾರ್ಮ್. ಇದು 12 inches ಫಾರ್ಮಿಂಗ್ ಗೆ 40,000 ಆಗುತ್ತೆ. ಸರ್ ನೆಕ್ಸ್ಟ್ ಇನ್ನೊಂದು ನೋಡ್ತಾ ಇದ್ದೀನಿ
ಸರ್ ಇಟಾಲಿಯನ್ ಡಿಸೈನ್. ಇಟಾಲಿಯನ್ ಡಿಸೈನ್. ಹೌದು ಸರ್, ಡಿಸೈನ್ ಚೆನ್ನಾಗಿ ನೀವು ಕೆಳಗಡೆ ನೋಡಬಹುದು ಆಸಾಮ್ ಟೀಕ್. ಆಕ್ಚುಲಿ ಬಂದ್ಬಿಟ್ಟು ಇದು ಟಾಪ್ ಎಂಡ್ ಕ್ಲಾತ್ ನಮ್ಮ ಅಂಗಡಿನಲ್ಲಿ ಇರೋದು. ಇಡೀ ಇಷ್ಟು ಅಂಗಡಿಯಲ್ಲಿ ಇದೆ ಟಾಪ್ ಅಂಗಡಿನಲ್ಲಿ ಕಂಪ್ಲೀಟ್ ಆಗಿ ಟಾಪ್ ಮಾಡೆಲ್ ಕ್ಲಾತ್ ಅಂದ್ರೆ ಇದೆ ಸರ್. ಇದು 2 ಸೀಟರ್, ಇದು 2 ಸೀಟರ್, ಇದು ಡಿವೈಡರ್, ಒಂದು ಟೀಪೈ ಜೊತೆನಲ್ಲಿ ಕಂಪ್ಲೀಟ್ ಆಗಿ ನೋಡಿ ಸೇಮ್ ಇದು ಫ್ರೇಮ್ ಹೆಂಗ್ ಬಂದಿದೆ ಅದೇ ತರ ಫ್ರೇಮ್ ಕೊಟ್ಟಿದ್ದಾರೆ, ಅದೇ ತರ ಕೊಟ್ಟಿದ್ದೀನಿ ಸರ್. ಇದು ಮಾರ್ಕೆಟ್ ನಲ್ಲಿ ಏನಿರುತ್ತೆ ಸರ್ ಪ್ರೈಸ್? 1 ಲಕ್ಷದ ಮೇಲೆ ಸೇಲ್ ಮಾಡ್ತಿದ್ದಾರೆ. 1,20,000 ಸರ್. 90,000 ಡೆಡ್ ಪ್ರೈಸ್ ಅವ್ರದ್ದು. ಓಕೆ, ಬಟ್ ನಮ್ಮ ಹತ್ರ ಜಸ್ಟ್ 70,000 ಸರ್. 70,000 ರೂಪಾಯಿ ಕೊಡ್ತಾ ಇದ್ದಾರೆ. 70,000 ಸರ್. ನಾವು ಹೇಳ್ತಾ ಇದೀವಿ ನಮ್ಮ ಹತ್ರ ಶೋರೂಮ್ ಅವ್ರು ತಗೊಂಡೋಗ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಸರ್. 1,20,000 ಮೇಲೆ ಸೇಲ್ ಮಾಡ್ತಿದ್ದಾರೆ. ಹೌದು, ನೋಡಿದ್ದೀನಿ ಅದನ್ನ. ಬಟ್ ಇದು ಹಾಕ್ಸ್ಕೊಂಡ್ರೆ ಮಾತ್ರ ಒನ್ ಟೈಮ್ ನೀವು ಮನೆಗೆ ಹಾಕ್ಸ್ಕೊಂಡ್ರ ಮತ್ತೆ ಲೈಫ್ ಇಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳೋದೇ ಬೇಡ ಅನ್ಕೊಂಡಿ. ಸೋಫಾ ಲಕ್ಸುರಿ ಮತ್ತೆ 50 ಡೆನ್ಸಿಟಿ ರಬ್ಬರೈಡ್ ಫಾರ್ಮಿಂಗ್. ರಬ್ಬರೈಡ್ ಈ ಮಾಡಲ್ ವಿಡಿಯೋದಲ್ಲಿ ನೋಡಬಾರ್ದು, ನೀವು ಬಂದು ಫೀಲ್ ಮಾಡಿ ಇಷ್ಟ ಆಯ್ತು ಅಂದ್ರೆ ಪಕ್ಕ ಆರ್ಡರ್ ಕೊಟ್ಟು ತೊಗೊಂಡು ಹೋಗ್ತೀರಾ, ಅದಂತ ಗ್ಯಾರಂಟಿ. 311 ನೀವು ಎಷ್ಟು ನೋಡ್ತಾ ಇದ್ರು, ಎಲ್ಲ 311 ಇದು ಹೌದು, ಕಾರ್ನರ್ ಇದೆ, 311 ಇದೆ ನಮ್ಮ ಹತ್ರ. ಇವಾಗ ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇದು ಕೂತ್ಕೊಂಡ್ರೆ ನೋಡಿ ಸರ್, ಥೈ ರೆಸ್ಟ್ ಕೊಟ್ಟಿದ್ದೀನಿ. ಓಕೆನಾ, ಥೈ ರೆಸ್ಟ್ ಮತ್ತೆ ಬ್ಯಾಕ್ ಮತ್ತೆ ಹ್ಯಾಂಡಲ್ ಬಂದ್ಬಿಟ್ಟು ಮಲೇಷಿಯನ್ ಹ್ಯಾಂಡಲ್ ಅಂತೀವಿ ಇದಕ್ಕೆ. ಪ್ರೀಮಿಯಂ ತರ ಕಾಣಿಸ್ತಾ ಇದೆ. ನಮ್ದು ಬಂದ್ಬಿಟ್ಟು ಅದೇ ಸರ್ ಕಾನ್ಸೆಪ್ಟ್ ಹೇಳ್ತಾ ಇರೋದು. ನಾನ್ ಬಂದ್ಬಿಟ್ಟು ನಮ್ಮ ಹತ್ರ ಎವ್ರಿ ಮಾಡೆಲ್ಗೆ ಸ್ಪೆಷಲಿಸ್ಟ್ ಪರ್ಸನ್ ಇರ್ತಾನೆ. ಇವಾಗ ಈ ಮಾಡೆಲ್ ಅಂದ್ರೆ ಇದೇ ಮಾಡೆಲ್ ಹೊಡಿತಾನೆ ಅವನು, ಇದರಲ್ಲಿ ಎಕ್ಸ್ಪರ್ಟ್ ಅವನು ಆ ತರ. ಸರ್ ಇಲ್ಲಿ ನೋಡಿ, ನೀವು ಕೂತ್ಕೊಳ್ಳುವಾಗ ನಿಮ್ಗೆ ಥೈ ಒಳಗಡೆ ಒಂದು ರೆಸ್ಟ್ ಬಂದಿದೆ ಅಲ್ವಾ, ಥೈ ರೆಸ್ಟ್ ಬಂದಿದೆ. ಸರ್ 311 ಜಸ್ಟ್ 25,000 ಗೆ ಕೊಡ್ತಾ ಇದೀನಿ. 25,000 ರೂಪಾಯಿ ಖಂಡಿತ ಕೊಡಬಹುದು ಇದನ್ನ. ಬಟ್ ಕಲರ್ಸ್ ಇದ್ರಲ್ಲಿ ನಿಮ್ಗೆ ಎಷ್ಟು ಕಲರ್ಸ್ ಬೇಕೋ ಅದನ್ನ ಕಲರ್ಸ್ ಬೇಕು ಅಷ್ಟು ಸಿಕ್ಬಿಡುತ್ತೆ ಸರ್. ಇದೊಂದು ಬಗ್ಗೆ ಸರ್, ಇದು ಬೆಡ್ ಕಮ್ ಸೋಫಾ ಅಂತೀವಿ. ಇದರಲ್ಲಿ 3 ಸೀಟರ್ ಮತ್ತೆ ನಿಮ್ಗೆ ಓಪನ್ ಆಗಿದ್ರೆ ಫುಲ್ ಓಪನ್ ಆಗುತ್ತೆ. ಕ್ವೀನ್ ಸೈಜ್ ಬೆಡ್ ಆಗ್ಬಿಡುತ್ತೆ. ಕ್ವೀನ್ ಸೈಜ್ ಏನಾಗುತ್ತೆ ಇದು ಸರ್? ಇದು 35,000 ಆಗುತ್ತೆ. 35,000. ಸರ್ ನೆಕ್ಸ್ಟ್ ಹೋಗ್ಬಿಡೋಣ. ಲಾಂಜರ್ ಮಾಡೆಲ್ ಸರ್, ಮತ್ತೆ ಬೆಡ್ ಕಮ್ ಸೋಫಾ. ಮತ್ತೆ ಇದರಲ್ಲಿ ನೋಡಿ ನೀವು ಕಂಪ್ಲೀಟ್ ಆಗಿ ಪಾಲಿಫಿಲ್ ನ ಕೊಟ್ಟಿದೀವಿ, ಮತ್ತೆ ಹೆಡ್ ರೆಸ್ಟ್ ನ ಕೊಟ್ಟಿದೀವಿ. ಡಿಸೈನ್ ಬೇರೆ ಕಲರ್ಸ್ ಬೇಕು, ಬೇರೆ ಡಿಸೈನ್ ಬೇಕು ಅಂದ್ರೂ ಮಾಡ್ಕೊಡ್ತೀವಿ. ಎಷ್ಟಾಗುತ್ತೆ ಸರ್? ಇದ್ರದ್ದು ಕಾಸ್ಟಿಂಗ್ ಜಸ್ಟ್ ನಿಮ್ಗೆ 40,000 ಆಗುತ್ತೆ. ಇಲ್ಲಿಂದ ಕೆಳಗಡೆವರೆಗೂ ನೀವು ಓಪನ್ ಆಗುತ್ತೆ. ಬಟ್ ಈಸಿಯಾಗಿ ಓಪನ್ ಆಗ್ತದೆ ನೋಡಿ. ಓಪನ್ ಆಗೋದು ಕ್ಲೀನ್ ಓಪನ್ ಆಗುತ್ತೆ. ಓಪನ್ ಆಗ್ಬಿಡುತ್ತೆ. ಸ್ಟೋರೇಜ್ ಇಲ್ಲಿ ಸ್ಟೋರೇಜ್ ನೋಡಿ ಎಷ್ಟು 40,000. ಮತ್ತೆ ಇಲ್ಲ ನಮಗೆ ಸ್ಟೋರೇಜ್ ಬೇಡ ಅಂದ್ರೆ ನಿಮಗೆ 35,000 ಗೆ ಬಂದ್ಬಿಡುತ್ತೆ. ಸರ್ ಇನ್ನೊಂದು ನೆಕ್ಸ್ಟ್ ಮಾಡಲ್ ಬಂದಿದೆ. ಇದು ನಿಮ್ಮ ಅಂಗಡಿಯಲ್ಲಿ ಯಾವಾಗಲೂ ಇರೋವಂಥ ಸೋಫಾ ಇದು. ಹೆವಿ ಡಿಮ್ಯಾಂಡ್ ಸೋಫಾ. ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ಏನಂದ್ರೆ ಏನೋ ನೆಗೋಷಿಯೇಷನ್ ಆಗಲ್ಲ ಸರ್, ಆ ಥರ ಮಾಡೆಲ್ ಇದು. ಒಬ್ಬರೇ ಅಂತೂ ಜರ್ಸಕ್ಕಾಗಲ್ಲ, ಇಬ್ಬರು 3 ಜನ ಒಬ್ರು ಆಗಲ್ಲ. ಒಂದ್ಸಲಿ ಹಾಲಲ್ಲಿ ಇಟ್ಬಿಟ್ರೆ ಮಾತ್ರ ಸ್ವಲ್ಪ ತೆಗ್ಬಿಟ್ಟು ಬಿಟ್ರೆ ಕೆಳಗಡೆ ಟೇಲ್ಸೇ ಹೊಡೆದೋಗ್ಬಿಡುತ್ತೆ. ಆ ಥರ ಒಂದು ಮಾಡಲು ಲೈಫ್ ಲಾಂಗ್ ನಡೆಯುವಂಥ ಮಾಡಲು. ಸೀಟರ್ ಲೆಕ್ಕ ಎಷ್ಟು ಸೀಟರ್ ಬರ್ತಿದೆ? 3 ಸೀಟರ್ ಬರುತ್ತೆ ನಿಮಗೆ, 2 ಸೀಟರ್ ಬರುತ್ತೆ ನಿಮಗೆ, ಮತ್ತೆ ಒಂದು ಡಿವೈಡರ್ ಬರುತ್ತೆ, ಒಂದು ಟೀಪೈ ಬರುತ್ತೆ. ಇದು ಗ್ಲಾಸ್ ಮೇಲ್ಗಡೆ ಗ್ಲಾಸ್ ಬರುತ್ತೆ ಸರ್. ಗ್ಲಾಸ್ ಬರುತ್ತೆ. ಫುಲ್ ಸೆಟ್ ನಿಮಗೆ 75,000. ಮತ್ತೆ ಕಸ್ಟಮರ್ಗೆ ಇಲ್ಲ ನನಗೆ ಜಸ್ಟ್ 3 ಸೀಟರ್ ಬೇಕು, 2 ಬೇಕು, ಇಲ್ಲ ಡಿವೈಡರ್ ಬೇಕಂದ್ರೂ ಅವೈಲೇಬಲ್ ಇರುತ್ತೆ, ಕೊಡ್ತೀವಿ. ಹೌದು ಸರ್. ಇದೆಲ್ಲ ಬೇಸಿಕ್ ಮಾಡಲು. ಇದರಲ್ಲಿ ತೋರಿಸ್ಕೊಂಡು ಬರ್ತೀನಿ ನೋಡಿ. ಇದರಲ್ಲಿ ಬಂದ್ಬಿಟ್ಟು ಈ 3 ಸೀಟರ್ ಬಂದ್ಬಿಟ್ಟು ಜಸ್ಟ್ ನಿಮಗೆ 4,800 ರುಪೀಸ್ ಆಗುತ್ತೆ. 311 ಬೇಕಂದ್ರೆ 8,500 ರುಪೀಸ್ ಆಗುತ್ತೆ ಇದು. ಸರ್ ನೆಕ್ಸ್ಟ್ ಮಾಡೆಲ್ ನೋಡಿ. ಈ ಮಾಡೆಲ್ ನಿಮಗೆ 12,500 ರುಪೀಸ್ ಎಂಟೈರ್ ಸೆಟ್. ಇದು ಬಂದ್ಬಿಟ್ಟು ಡೈಮಂಡ್ ಮಾಡೆಲ್ ಅಂತೀವಿ ಇದಕ್ಕೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಡಿಫ್ರೆಂಟ್ ಆಗಿ ಫೀಲಿಂಗ್ ಕಂಫರ್ಟ್ ಸಿಗುತ್ತೆ. ಬಟ್ ಯಾವಾಗ ಬಂದ್ರೆ ಇರುತ್ತೆ, ಸಿಗುತ್ತೆ. ಇದು 2 ಮಾಡೆಲ್ ಸಿಲ್ವರ್ ವುಡ್ ನಲ್ಲಿ ಮಾತ್ರ ಬರ್ತಾ ಇರೋದು. 1 ಇಯರ್ ವಾರಂಟಿ. ಹೌದು ಸರ್. ಮತ್ತೆ ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ನೀಮ್ ನಲ್ಲಿ ಬರುತ್ತೆ ಸರ್. ಇದು ಬಂದ್ಬಿಟ್ಟು 3 ಸೀಟರ್ 1 ಬಾಕ್ಸ್ ಸೋಫಾ ಅಂತೀವಿ ಇದಕ್ಕೆ. ಇದು ಜಸ್ಟ್ ಬಂದ್ಬಿಟ್ಟು ನಿಮಗೆ 17,000 ರುಪೀಸ್ ಗೆ ಬರ್ತಾ ಇದೆ. ಕಂಪ್ಲೀಟ್ ಆಗಿ ನೀಮ್ ಸ್ಟ್ರಕ್ಚರ್ ನಲ್ಲಿ ಬರುತ್ತೆ. 40 ಡೆನ್ಸಿಟಿ ಫಾರ್ಮಿಂಗ್ ನಲ್ಲಿ. EMI ಆಪ್ಷನ್ ಇದೆಯಾ ಇದಲ್ಲೂ? ಸರ್ ಎಲ್ಲದರಲ್ಲಿ EMI ಆಪ್ಷನ್ ಸಿಗ್ಬಿಡುತ್ತೆ ನಿಮಗೆ. ಬಟ್ ಒಂದೇ ಏನಂದ್ರೆ ಮಿನಿಮಮ್ ಪರ್ಚೇಸ್ 20,000 ಇರಬೇಕು. ನೆಕ್ಸ್ಟ್ ಸರ್ ಈ ಮಾಡೆಲ್ ನೋಡಿ, ನಿಮಗೆ ಬೆಡ್ ತರ ಕಾಣಿಸ್ತಾ ಇದೆ, ಎಲ್ಲ ಜೋಡಿಸ್ಬಿಟ್ಟು ನಾನು ರಿಮೂವ್ ಇದೆ. ಇದು ಒಂದು ಲಾಂಜರ್ ತರ ಆಗುತ್ತೆ. ಮತ್ತೆ ಇದು ಒಂದು ಲಾಂಜರ್. ಸೂಪರ್. ಹೆಂಗ್ ಬೇಕಾದ್ರೆ ಆಪ್ಷನ್ ಮಾಡ್ಕೋಬಹುದು. ಹೆಂಗ್ ಬೇಕಂದ್ರೆ ಆಪ್ಷನ್. ಇಲ್ಲಿ 3 ಸೀಟರ್ ಬರುತ್ತೆ, ಅದು ಒಂದು ನಿಮಗೆ ಲಾಂಜರ್ ಬಂದ್ಬಿಡುತ್ತೆ. ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ನಿಮಗೆ ಅದೇ ಹೇಳ್ತಾ ಇರೋದು. ಇದು ಜಸ್ಟ್ ನಿಮಗೆ ಈ ತರ ಲಾಂಜರ್ ಟೈಪ್ ಬೇಕಂದ್ರೆ 28. ಇದು 2 ಪಫಿ ಸೇರಿಸ್ಕೊಂಡ್ರೆ ನಿಮಗೆ 32 ಆಗುತ್ತೆ. ಹೌದು. ಸಾಲಿಡ್ ವುಡ್ ಸೆಕ್ಷನ್ ಅನ್ಬೋದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ವುಡ್ 2 ಮಾಡೆಲ್ ನಲ್ಲಿ ಇದು ಹಾಕಿದೀನಿ ಸೋಫಾಸ್. ಮತ್ತೆ ಡೈನಿಂಗ್ಸ್ ಇದೆ ಇಲ್ಲಿ. ಇದನ್ನ ನೋಡಿ ನಾನು ಟಾಪ್ ಹಾಕಿಲ್ಲ, ಏನಕ್ಕೆ ಅಂದ್ರೆ ಕ್ವಾಲಿಟಿ ತೋರ್ಸಕ್ಕೆ ಹೆಂಗಿರುತ್ತೆ ನಿಮ್ಗೆ ಕ್ವಾಲಿಟಿ, ಎಷ್ಟು ದಪ್ಪ ನಿಮ್ಗೆ ವುಡ್ ಕೊಡ್ತೀವಿ ನಾವು. ಸಾಲಿಡ್. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ಸೋಫಾಸ್ ನೋಡಿ, ನಿಮ್ಗೆ ವುಡನ್ದು ಕಂಪ್ಲೀಟ್ ಆಗಿ ರಬ್ಬರೈಡ್ ಫಾರ್ಮ್ ಅಲ್ಲ, ಕಂಪ್ಲೀಟ್ ಆಗಿ ರಬ್ಬರೈಡ್ ಫಾರ್ಮಿಂಗ್. ಇದರಲ್ಲಿ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ನೀವು? ಸರ್ ಇದು ಫಾರ್ಮ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ
5 years ಆಫ್ ವಾರಂಟಿ ಬರುತ್ತೆ. ಓಕೆ. ವುಡ್ ಬಂದ್ಬಿಟ್ಟು ಕೇರಳ ಟೀಕು. ಕೇರಳ ಟೀಕ್ ವುಡ್. ಇದೆಲ್ಲ ಏನಿದೆ ಕೇರಳ ಟೀಕು ಮತ್ತೆ ನಿಮ್ಗೆ ಟೀಪೈನು ಕೇರಳ ಟೀಕ್. ಕೇರಳ ಟೀಕ್ ಕಂಪ್ಲೀಟ್ ಕೇರಳ ಕಂಪ್ಲೀಟ್. ಏನಾಗುತ್ತೆ ಆ ಸೋಫಾ ಎಷ್ಟಾಗುತ್ತೆ, ಇದು ಎಷ್ಟಾಗುತ್ತೆ? ಆ ಸೋಫಾ ಬಂದ್ಬಿಟ್ಟು ನಿಮ್ಗೆ 37,000 rupees ಆಗುತ್ತೆ. 37,000. ಹೌದು ಸರ್. ಈ ಸೋಫಾ ಬಂದ್ಬಿಟ್ಟು ನಿಮ್ಗೆ 43,000 rupees ಆಗುತ್ತೆ. ಯಾಕಂದ್ರೆ ಕೇರಳ ವುಡ್ಗೆ ಕೊಡಬೇಕು, ಕೊಡೋ ಅಮೌಂಟ್ ವುಡ್ಗೆ ಕೊಡ್ತಾ ಇರೋದು. ವುಡ್ಗೆ ಲೈಫ್ ಟೈಮ್ 1 ಜನರೇಷನ್ ಇಲ್ಲ 2 ಜನರೇಷನ್ ಇಲ್ಲ, ಆರಾಮಾಗಿ ನೋಡ್ಕೋಬಹುದು. ಸರಿ. ಡೈನಿಂಗ್ಸ್ ನಲ್ಲಿ ನೋಡಿದ್ರೆ ನೀವು ಇಲ್ಲಿ ನೋಡಿ, ಇದು 6 ಚೇರ್ಸ್, ಒಂದು ಬಾಕ್ಸ್ ಚೇರ್ ಬರುತ್ತೆ ನಿಮ್ಗೆ, ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಿ. ಹೌದು. ಮತ್ತೆ ಇದು ಬಂದ್ಬಿಟ್ಟು 6 ಚೇರ್ದು ಟೋಟಲ್ ಆಗಿ ಸೆಟ್. ಮೇಲ್ಗಡೆ ಬಂದ್ಬಿಟ್ಟು ಹಾನೆಕ್ಸ್ ಮಾರ್ಬಲ್ ಬರುತ್ತೆ ಇದ್ರದ್ದು. ಹಾನೆಕ್ಸ್ ಮಾರ್ಬಲ್ ನಾನು ಸೈಡ್ ನಲ್ಲಿ ಇಕ್ಕಿದ್ದೀನಿ. ಓಕೆನಾ. ಇದರಲ್ಲಿ 6 ಚೇರ್ದು ಬಂದ್ಬಿಟ್ಟು ನಿಮ್ಗೆ 65,000 ಆಗುತ್ತೆ. 4 ಚೇರ್ದು ನಿಮ್ಗೆ 45,000. ಸ್ಟಾರ್ಟಿಂಗ್ ರೇಟ್ ಏನಿದೆ 4 ಸೀಟರ್ ನಿಮ್ದು? ಸರ್ 45 ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ 13,500 rupees ಇಂದ ಸ್ಟಾರ್ಟ್ ಆಗುತ್ತೆ. 4 ಸೀಟರ್ ಬೇಸಿಕ್. ಹೌದು ಸರ್. ಆಚೆ ಇದೆ, ನೀವು ಅವಾಗ ತೋರಿಸಿದ್ರಲ್ಲ ಆ ಮಾಡೆಲ್ 13,500 rupees ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕಾಸ್ಟ್ ನೆಕ್ಸ್ಟ್ ಯಾವುದು? 6 ಸೀಟರ್ದು 16,500. ಓಕೆ. ಅದಕ್ಕಿಂತ ಸ್ವಲ್ಪ ಪ್ರೀಮಿಯಂ ಹೋದ್ರೆ ಏನು ರೇಟ್ ಇದೆ ಸರ್? ನೆಕ್ಸ್ಟ್ ಮಾಡೆಲ್ ನೋಡಿ, ಇದು ಹುನ್ಸೂರ್ ಟೀಕ್. ಬಟ್ ಇದು ಫುಲ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಹುನ್ಸೂರ್ ಟೀಕ್ ಸರ್, ಎಲ್ಲಾರ್ದು ಹುನ್ಸೂರ್ ಟೀಕ್ ಮೇಲೆ ದುಡ್ಡು ಸ್ಪೆಂಡ್ ಮಾಡೋದು. ಆಸಾಮ್ ಟೀಕ್ಗೆ ಬೇರೆ ವುಡ್ ಅಮೌಂಟ್ ಇರುತ್ತೆ, ಹುನ್ಸೂರ್ ಟೀಕ್ಗೆ ಬೇರೆ ಅಮೌಂಟ್ ಇರುತ್ತೆ, ಕೇರಳ ಟೀಕ್ಗೆ ಬೇರೆ ಅಮೌಂಟ್ ಇರುತ್ತೆ, ಮತ್ತೆ ಬರ್ಮಾ ಟೀಕ್ಗೆ ಬೇರೆ ಅಮೌಂಟ್ ಇರುತ್ತೆ. ಟೀಕ್ಸ್ ಮೇಲೆ ದುಡ್ಡು ಹೋಗೋದು. ಓಕೆ. ನೆಕ್ಸ್ಟ್ ಪಕ್ಕದಲ್ಲಿ ಇದರಲ್ಲಿ ನೋಡಿ 6 ಸೀಟರ್ ಅಗೇನ್. ಇದು ಮೆಟಲ್ ಬಾಡಿ ಇಂಪೋರ್ಟೆಡ್ ಡೈನಿಂಗ್. ಎಷ್ಟಾಗುತ್ತೆ? 6 ಸೀಟರ್ದು 65,000 ಆಗುತ್ತೆ. 4 ಸೀಟರ್ದು 45,000 rupees ಆಗುತ್ತೆ. ಪಕ್ಕದಲ್ಲಿ ಇನ್ನೊಂದು ನೋಡ್ತಾ ಇದ್ದೀನಿ, ಅದು ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಅಗೇನ್ ಹುನ್ಸೂರ್ ಟೀಕ್ದು. ಇದು ಬಂದ್ಬಿಟ್ಟು ನಿಮ್ಗೆ ಇದು ಟೋಟಲ್ ಆಗಿ 6 ಸೀಟರ್ದು ನಿಮ್ಗೆ 35 ಆಗುತ್ತೆ. 4 ಸೀಟರ್ದು 28 ಆಗುತ್ತೆ. ಇದಕ್ಕೂ EMI ಆಪ್ಷನ್ ಇದೆ. ಎಲ್ಲದಕ್ಕೂ EMI ಆಪ್ಷನ್ ಇದೆ ಡನ್ ಸರ್. ಸರ್ ಕಾರ್ಡ್ಗಳು ನಾನು ಆಗ್ಲೇ ನೋಡಿದೆ, ಈಚೆ ಒಂದು ಇಟ್ಟಿದ್ದೀರಾ ಕಾರ್ಡ್ಗಳು. ಸ್ಟಾರ್ಟಿಂಗ್ ಹೇಳ್ಬಿಡಿ. ನಮ್ಮ ಹತ್ರ ಸ್ಟಾರ್ಟಿಂಗ್ ಕಾರ್ಡ್ ಬಂದ್ಬಿಟ್ಟು ಜಸ್ಟ್ 10,500 rupees ಇಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ EMI ಆಪ್ಷನ್ ಏನಾದರೂ ಇದೆಯಾ? ಹೌದು ಇದೆ ಸರ್. ಡಿಸೈನಿಂಗ್ ಮೇಲ್ಗಡೆ ಇವಾಗ ಹೆಡ್ ಸ್ಟೋರೇಜ್ ಬೇಕಾ ಇಲ್ಲ ಬಾಟಮ್ ಸ್ಟೋರೇಜ್ ಬೇಕಾ, ಅದ್ರ ಮೇಲೆ ನಿಮಗೆ ಪ್ರೈಸಿಂಗ್ ಡಿಫ್ರೆನ್ಸ್ ಡಿಫರೆಂಟ್. ಮತ್ತೆ ನಿಮಗೆ ನೀ ಮೂಡ್ ನಲ್ಲಿನೂ ಸಿಗ್ಬಿಡುತ್ತೆ, ಮತ್ತೆ ನಿಮಗೆ ಶೀಶಾ ಮೂಡ್ ಓಕೆ. ಸೊ ನೀವು ಯಾವ ತರ ನೀವು ಹೇಳ್ತೀರಾ ನಮಗೆ ಆ ತರ ನಾವು ಮಾಡ್ಬಿಟ್ಟು ನಿಮ್ಗೆ ಕೊಡ್ತೀವಿ. ಒಂದು ಪ್ರೈಸ್ ಹಂಗೆ ಒಂದು ಇಲ್ಲಿ ಇಟ್ಟಿರೋದ್ರ ಬಗ್ಗೆ ಒಂದು ಪ್ರೈಸ್ ಹೇಳಿ ಸರ್. ಇವಾಗ ನೋಡಿ ನಿಮ್ಗೆ ಇದು ಕಿಂಗ್ ಸೈಜ್ ಶೀಶಮ್ದು 35,000 ಆಗುತ್ತೆ. ಕ್ವೀನ್ ಸೈಜ್ ನಿಮ್ಗೆ 25 ಆಗುತ್ತೆ. ಓಕೆ. ಪಕ್ಕದಲ್ಲಿ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ 45 ಆಗುತ್ತೆ ಕಿಂಗ್ ಸೈಜ್. ಇದು ಹೈಡ್ರಾಲಿಕ್ ಒಳಗಡೆ ಸ್ಟೋರೇಜ್ ಇರುತ್ತೆ. ಓಕೆ. ಇಲ್ಲ ನಮ್ಗೆ ಹೈಡ್ರಾಲಿಕ್ ಬೇಡ, ನಾರ್ಮಲ್ ಆಗಿ ಮಾಡ್ಕೊಡಿ ಅಂದ್ರೆ ನಾರ್ಮಲ್ ಆಗಿ ಬೇಕಂದ್ರೆ 5,000 ಕಡಿಮೆ ಆಗ್ಬಿಡುತ್ತೆ. 5,000 ರೂಪಾಯಿ. ಹೌದು. ಕ್ವೀನ್ ಸೈಜ್ ಎಷ್ಟಾಗುತ್ತೆ ಇದರಲ್ಲಿ? ಸರ್ ಕ್ವೀನ್ ಸೈಜ್ ನಿಮ್ಗೆ 35 ಆಗುತ್ತೆ ಇದರಲ್ಲಿ. 35,000. ಇವಾಗ ನಾವು ಕಲರ್ ಇದು ಕಲರ್ ಬೇಡ ಬೇರೆ ಬಟ್ಟೆಯಲ್ಲಿ ಮಾಡ್ಕೊಡಿ ಅಂದ್ರೆ ಏನು ಡಿಫರೆನ್ಸ್? ಅದೇ ಹೇಳ್ತಾ ಇರೋದು, ನಮ್ಮ ಹತ್ರ ನೋಡಿ ಸರ್ ಕಲರ್ಸ್ ಫುಲ್ ರ್ಯಾಕಿಂಗ್ ಇದೆ ಅಲ್ಲಿ. ಎಷ್ಟು ಕಲರ್ಸ್ ಬೇಕೋ ಆ ಕಲರ್ಸ್ ನೀವು ನಿಮ್ಗೆ ಇದರಲ್ಲಿ ಹಾಕ್ಸ್ಬಿಡ್ತೀವಿ ನಾವು. ಹೌದು. ಇದೊಂದು ನೋಡ್ತಾ ಇದ್ದೀನಿ. ಮತ್ತೆ ಇದು ಕಿಂಗ್ ಸೈಜ್ ಅಗೇನ್ ನಿಮ್ಗೆ ಹೆಡ್ ಸ್ಟೋರೇಜ್ ಬಾಟಮ್ ಸ್ಟೋರೇಜ್ ನಲ್ಲಿ ನಿಮ್ಗೆ 18,500 rupees ಆಗುತ್ತೆ. ಓಕೆ. ಮಾಡೆಲ್ ನೋಡ್ಕೊಂಡ್ಬಿಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ ಸರ್. ಇದು ಬಿಟ್ಟು ಬೇರೆ ಫೋಟೋಸ್ಗಳು ಬೇಕಂದ್ರೆ ಸರ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಹೌದು ಸರ್. ಒಂದು PDF ಇದ್ರೆ ಫೋಟೋಸ್ ಇದ್ರೆ ಕಳ್ಸ್ಕೊಂಡು ಮಾಡ್ಕೊಡ್ತೀವಿ ಸರ್. ಅದು ಮಾಡಿಬಿಡಿ ವೀಕ್ಷಕರೇ. ಸೊ ಬನ್ನಿ, ಏನು ಇದರಲ್ಲಿದೆ EMI ಅಂದ್ರೆ ಯಾವುದು? ಬಜಾಜ್ ನಿಮ್ಮದು? ಸರ್ ಬಜಾಜ್ EMI ಇದೆ ನಮ್ಮ ಹತ್ರ. ಬಂದ್ಬಿಟ್ಟು ಇದು ಈಸಿಯೆಸ್ಟ್ ಪ್ರಾಸೆಸಿಂಗ್ ಹೇಳ್ಬೋದು ನಾವು. ಓಕೆ. ತುಂಬಾ ಜಲ್ದಿ ಬೇಗ ಪ್ರಾಸೆಸ್ ಆಗುತ್ತೆ. ಅಪ್ರೂವಲ್ ಒಂದು 10-15 ಮಿನಿಟ್ಸ್ ನಲ್ಲಿ ಅಪ್ರೂವಲ್ ಆಗ್ಬಿಡುತ್ತೆ. ತುಂಬಾ ಕಸ್ಟಮರ್ಗೆ ಡೌಟ್ ಏನಿರುತ್ತೆ, ಅವ್ರಿಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ, ಅವ್ರ ಡಾಕ್ಯುಮೆಂಟ್ ಕಳಿಸ್ಬಿಟ್ಟು ಎಲಿಜಿಬಿಲಿಟಿ ಚೆಕ್ ಮಾಡಿಸ್ಕೋಬಹುದು. ಆಮೇಲೆ ಬೇಕಂದ್ರೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಓಕೆ. ಮತ್ತೆ ಇದು ಸೋಫಾಗಳಲ್ಲದೆ ನಿಮ್ದಿನ ವಾರ್ಡ್ರೋಬ್ ಅದೆಲ್ಲ ಸ್ಟಾರ್ಟ್ ಸರ್ ಎಲ್ಲ ನೋಡಿ ಇಲ್ಲಿಂದ ವಾರ್ಡ್ರೋಬ್ಸ್ ಇದೆ, ಶೂ ರ್ಯಾಕ್ಸ್ ಇದೆ, ಮತ್ತೆ ನಿಮ್ಗೆ ಬೆಡ್ ಸೈಡ್ ಯೂನಿಟ್ಸ್ ಇದೆ, ಟೀಪಾಯ್ಸ್ ಇದೆ, ಇದು ಲಾಸ್ಟ್ ಅಲ್ಲಿ ಚಿಕ್ಕ ಮಕ್ಕಳದ್ದು ಕಬೋರ್ಡ್ಸ್ ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಐಟಮ್ಸ್ ನಿಮ್ಗೆ ಸಿಗ್ಬಿಡುತ್ತೆ ಸರ್. ಓಕೆ. ಸೊ EMI ಆಪ್ಷನ್ ಇದೆ. ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ ಮಾಡಿಸ್ಕೊಡ್ತಿದ್ದಾರೆ. ಸೊ ಇಷ್ಟೆಲ್ಲ ಇದೆ ಸರ್. ಥ್ಯಾಂಕ್ ಯು ಇಷ್ಟೆಲ್ಲ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್.